ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ರಾಜ್ಯದಲ್ಲಿಯೇ ಪ್ರಸಿದ್ಧ ಪಡೆದ ಟ್ರೆಕ್ಕಿಂಗ್ ತಾಣದಲ್ಲಿ ಭ್ರಷ್ಟಾಚಾರ, ತನಿಖೆಗೆ ಆದೇಶ ನೀಡಿದ ಅರಣ್ಯ ಸಚಿವ. ಟಿಕೆಟ್ ನೀಡುವ ವಿಚಾರದಲ್ಲಿ ಲಕ್ಷಾಂತರ ರೂಪಾಯಿ ಅಕ್ರಮದ ಆರೋಪ. ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ನೂತನ ಅಧ್ಯಕ್ಷರಾಗಿ ಟಿಎಸ್ ಬಾಬು ಆಯ್ಕೆ. ಇಂದು ನಡೆದ ಚುನಾವಣೆಯಲ್ಲಿ ನರಸಿಂಹಮೂರ್ತಿಗೆ ಸೋಲು, ಗೆದ್ದು ಬೀಗಿದ ಬಾಬು. ಚಿಕ್ಕಬಳ್ಳಾಪುರದ ಜಚನಿ ಕಾಲೇಜಿನಲ್ಲಿ ಪತ್ರಿಕಾ ದಿನಾಚರಣೆ. ಖಡ್ಗಕ್ಕಿಂತ ಲೇಖನಿ ಹರಿತ ಎಂದ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ. ಪತ್ರಿಕೋದ್ಯಮದ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಉಪನ್ಯಾಸಕ ಚಂದ್ರಶೇಖರ್ ಉಪನ್ಯಾಸ. ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿದ್ದ ಯೋಧನಿಗಿಲ್ಲ ಜಮೀನು. ಕಳೆದ 25 ವರ್ಷದಿಂದ ಭೂಮಿ ನೀಡದೆ ಸತಾಯಿಸುತ್ತಿರುವ ಅಧಿಕಾರಿಗಳು. ಕಾರ್ಗಿಲ್ ವಿಜಯ್ ದಿವಸದಂದೇ ಉಪವಾಸಕ್ಕೆ ಮುಂದಾದ ಮಾಜಿ ಯೋಧ. ವಾರ್ತೆಗಳ ವಿವರ. ರಾಜ್ಯದ ಪ್ರಸಿದ್ಧ ಟ್ರೆಕ್ಕಿಂಗ್ ತಾಣ ಎಂದೇ ಖ್ಯಾತಿ ಪಡೆದಿರುವ ಸ್ಕಂದಗಿರಿ ಟ್ರೆಕ್ಕಿಂಗ್ ಟಿಕೆಟ್ ನೀಡುವ ವಿಚಾರದಲ್ಲಿ ಅಕ್ರಮದ ಆರೋಪ ಕೇಳಿಬಂದಿದೆ. ರಾಜಧಾನಿ ಬೆಂಗಳೂರು ಮತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಮೀಪದಲ್ಲಿರುವ ಸ್ಕಂದಗಿರಿಗೆ ಟ್ರೆಕ್ಕಿಂಗ್ ಮಾಡಲೆಂದೇ ವಾರದ ಕೊನೆಯಲ್ಲಿ ಹೆಚ್ಚು ಪ್ರವಾಸಿಗರು ಬರುತ್ತಿದ್ದು, ಟ್ರೆಕ್ಕಿಂಗ್ ಟಿಕೆಟ್ ವಿಚಾರದಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆದಿರುವುದು ಬೆಳಕಿಗೆ ಬಂದಿದೆ. ಸ್ಕಂದಗಿರಿಯಲ್ಲಿ ಚಾರಣ ಮಾಡಲು ಆನ್ಲೈನ್ ಮೂಲಕವೇ ಹಣ ಪಾವತಿಸಿ ಟಿಕೆಟ್ ಪಡೆಯಬೇಕು. ಆದರೆ ಟಿಕೆಟ್ ಕಾಯ್ದಿರಿಸದೆಯೇ ಚಾರಣಕ್ಕೆ ಪ್ರವೇಶ ನೀಡುವ ಮೂಲಕ ಅಕ್ರಮ ಎಸಗಲಾಗುತ್ತಿದೆ ಎಂಬುದು ಈಗ ಎದುರಾಗಿರುವ ಆರೋಪವಾಗಿದೆ. ಪ್ರವಾಸೋದ್ಯಮ ಇಲಾಖೆ ಸ್ಕಂದಗಿರಿಯ ನಿರ್ವಹಣೆ ಹೊಣೆ ಹೊತ್ತಿದೆ. ಇನ್ನು ಸ್ಕಂದಗಿರಿಯಲ್ಲಿ ಟ್ರೆಕ್ಕಿಂಗ್ ಮಾಡಲು ಟಿಕೆಟ್ ನೀಡುವ ಹೊಣೆಯನ್ನು ಖಾಸಗಿ ಸಂಸ್ಥೆಯೊಂದು ಪಡೆದಿದೆ. ಹಗರಣ ನಡೆದಿರುವ ಕಾರಣಕ್ಕೆ ಖಾಸಗಿ ಸಂಸ್ಥೆಯ ವೆಬ್ಸೈಟ್ ನಿರ್ವಹಣೆ ಮಾಡುತ್ತಿದ್ದ ಸಿಬ್ಬಂದಿಯನ್ನು ಕೆಲಸದಿಂದ ವಜಾ ಮಾಡಲಾಗಿದೆ. ಇದರಿಂದಾಗಿ ಸ್ಕಂದಗಿರಿ ಪ್ರವೇಶ ಟಿಕೆಟ್ ಹಗರಣ ಬಯಲಾಗಿದೆ. ಇನ್ನು ಸ್ಕಂದಗಿರಿ ಟ್ರೆಕ್ಕಿಂಗ್ ಹಗರಣಕ್ಕೆ ಸಂಬಂಧಿಸಿ ಆಡಿಯೋ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು, ಇದರಲ್ಲಿ ಸುನೀಲ್ ಎಂಬಾತ ಅರಣ್ಯ ಇಲಾಖೆ ಮಹಿಳಾ ಅಧಿಕಾರಿಯೊಂದಿಗೆ ಮಾತನಾಡಿದ್ದಾರೆ. ಈ ಆಡಿಯೋ 15 ನಿಮಿಷ 51 ಸೆಕೆಂಡ್ ಇದ್ದು, ಇದರಲ್ಲಿ ಮಹಿಳಾ ಅಧಿಕಾರಿ ಮುಂದೆ ಸುನೀಲ್ ಎಂಬಾತ ಹಗರಣ ಮಾಡಿರುವುದನ್ನು ಒಪ್ಪಿಕೊಂಡಿದ್ದಾರೆ. ಅಲ್ಲದೆ ಕೇವಲ 2 ವಾರಗಳಿಂದ ಮಾತ್ರ ಅಕ್ರಮ ಎಸಗಿದ್ದು, ಈ ಅಕ್ರಮದಲ್ಲಿ ಸುನೀಲ್, ಶಿವು, ಗುರುನಾಥ್ ಎಂಬುವವರು ಶಾಮೀಲಾಗಿರುವುದಾಗಿ ಒಪ್ಪಿಕೊಂಡಿದ್ದಾರೆ. ಯಾವ ರೀತಿ ಅಕ್ರಮ ಎಸಗಲಾಗುತ್ತಿತ್ತು ಎಂಬ ಮಹಿಳಾ ಅಧಿಕಾರಿ ಪ್ರಶ್ನೆಗೆ ಉತ್ತರಿಸಿರುವ ಸುನೀಲ್ ಎಂಬಾತ 1 ಲಕ್ಷ ರೂಪಾಯಿವರೆಗೆ ಅಕ್ರಮ ಎಸಗಿರುವುದಾಗಿ ಒಪ್ಪಿಕೊಂಡಿದ್ದಾರೆ. ಅಲ್ಲದೆ ಮೊದಲೇ ಹೋಗಿರುವ ಟಿಕೆಟ್ಗಳನ್ನು ಫೇಕ್ ಮಾಡಿ ಕಳುಹಿಸುತ್ತಿದ್ದೆವು ಎಂದು ಹೇಳಿದ್ದಾರೆ. ಸುನೀಲ್ ಒಪ್ಪಿಕೊಂಡಿರುವಂತೆ ಫೇಕ್ ಟಿಕೆಟ್ ಮಾತ್ರವಲ್ಲದೆ ನಗದು ಮತ್ತು ಗೂಗಲ್ ಪೇ ಮೂಲಕ ಟಿಕೆಟ್ ನೀಡದೆ ಕಳುಹಿಸಿರುವ ಬಗ್ಗೆಯೂ ಅನುಮಾನಗಳಿವೆ. ಅಲ್ಲದೆ ಕೇವಲ 2 ವಾರದಲ್ಲಿ ಪ್ರತಿನಿತ್ಯ 2-3 ಟಿಕೆಟ್ಗಳನ್ನು ನೀಡಿ 1 ಲಕ್ಷ ಗಳಿಸಲು ಸಾಧ್ಯವಾದರೂ ಹೇಗೆ ಎಂಬ ಪ್ರಶ್ನೆಗೆ ಕ್ರಮ ಎಸಗಿದವರಿಂದ ಉತ್ತರ ಇಲ್ಲವಾಗಿದ್ದು, ಪ್ರತಿನಿತ್ಯ ಲಕ್ಷಾಂತರ ರೂಪಾಯಿ ಅವ್ಯವಹಾರ ನಡೆದಿದೆ ಎಂಬ ಆರೋಪಗಳು ಕೇಳಿಬಂದಿವೆ. ಅದೇ ಕಾರಣಕ್ಕೆ ವಿಚಾರ ಗಂಭೀರ ಸ್ವರೂಪ ಪಡೆದಿದ್ದು, ಇದೀಗ ವೆಬ್ಸೈಟ್ನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಸುನೀಲ್, ಗುರುನಾಥ್ ಮತ್ತು ಶಿವು ಎಂಬುವವರನ್ನು ಪ್ರಸ್ತುತ ಕೆಲಸದಿಂದ ಕೈಬಿಡಲಾಗಿದೆ. ಬೆಂಗಳೂರು ಟ್ರೆಕ್ಕಿಂಗ್ ಕಮ್ಯುನಿಟಿ ಸದಸ್ಯ ಲಿಖಿತ್ ಎಸ್ ನಾರಾಯಣ್ ಎಂಬುವವರು ಅರಣ್ಯ ಸಚಿವ ಈಶ್ವರ ಖಂಡ್ರೆ ಅವರಿಗೆ ದೂರು ನೀಡಿದ್ದು, ಈ ಬಗ್ಗೆ ಸಿಐಡಿಯಿಂದ ತನಿಖೆ ನಡೆಸಿರುವಂತೆ ಅರಣ್ಯ ಇಲಾಖೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗೆ ಅರಣ್ಯ ಸಚಿವರು ನಿರ್ದೇಶನ ನೀಡಿದ್ದಾರೆ. ನಿಮ್ಮ ಹತ್ರ ಇರೋದು ಒಪ್ಕೊಬಿಡ್ತೀನಿ ಮೇಡಮ್. ನಾನು ಸ್ವಲ್ಪ ಸ್ಕ್ಯಾಮ್ ಮಾಡ್ಬಿಟ್ಟಿದ್ದೀನಿ ಮೇಡಮ್. ನಾನು ಎಷ್ಟು ಯಾವ ಲೆವೆಲ್ ಅಲ್ಲಿ ಮೇಡಮ್? ನಾನು ನನ್ನ ಫ್ರೆಂಡ್ ಕೊಲೀಗು ಮತ್ತೆ ಗುರುನಾಥ ಸೇರಿ ಒಂದು 90 ರಿಂದ 1 ಲಕ್ಷ ಸ್ಕ್ಯಾಮ್ ಮಾಡಿದೀವಿ ಮೇಡಮ್. ಅದೇಗೆ ಅಂದ್ರೆ ಯಾವ ರೀತಿ ಮೇಡಮ್? ಅದೇ ಬಂದವ್ರಿಗೆ ಟಿಕೆಟ್ ಮಾಡ್ಕೊಡೋ ತರ ಮಾಡ್ಕೊಂಡು ಕಳಿಸ್ತಿದೀವಿ ಮೇಡಮ್ ಅಷ್ಟೇ. ಬಂದವ್ರಿಗೆ ಅಂತಂದ್ರೆ ಅಲ್ಲಿ ಬುಕಿಂಗ್ ಮಾಡ್ಕೊಳ್ಳೋರ್ಗ? ಹಾ ಮೇಡಮ್, ಹೌದು. ಅಂದ್ರೆ ನಾವು ಅದ್ ಬಿಟ್ರೆ ಮೇಡಮ್ ಇದೆಲ್ಲ ಸುಳ್ಳು ಮೇಡಮ್. ಯಾವ್ದೋ ಟ್ರಾವೆಲ್ಸ್ ಗೆಲ್ಲ ಟಿಕೆಟ್ ಮಾಡ್ಕೊಡ್ತಾ ಇದಾರೆ, ಅದೆಲ್ಲ ಸುಳ್ಳು. ಬಂದವರು ನಿಮ್ಗೆ ಯಾಕೆ ದುಡ್ಡು ಕೊಡ್ತಾರೆ? ಅಲ್ಲಿ ಓಪನ್ ಇದ್ರೆ, ಟಿಕೆಟ್ ಓಪನ್ ಇದ್ರೆ ಅವ್ರು ಮಾಡ್ಕೊಂಡು ಅವ್ರ ಪಾಡಿಗೆ ಹೋಗ್ತಾರಲ್ಲ, ನಿಮ್ಗೆ ಹೆಂಗೆ ದುಡ್ಡು ಕೊಡ್ತಾರೆ? ಇಲ್ಲ ಮೇಡಮ್, ಟಿಕೆಟ್ ಕ್ಲೋಸ್ ಆದ್ಮೇಲೆ ಬಂದವ್ರಿಗೆ ನಾವು ಟಿಕೆಟ್ ಮಾಡಿ ಕಳಿಸ್ಕೊಡ್ತಿದ್ವಿ ಮೇಡಮ್. ಒಂದು ಜಾಸ್ತಿ 2-3 ಅಷ್ಟೇ ಮೇಡಮ್ ದಿನಕ್ಕೆ ಮಾಡ್ತಿದ್ದು. ತುಂಬಾ ಓವರ್ ಆಗಿ ಮಾಡಿಲ್ಲ ಮೇಡಮ್. ಅವ್ರು ತುಂಬಾ ಏನೇನೋ ಹೇಳ್ತಾ ಇದಾರೆ ಮೇಡಮ್.
ಮೊನ್ನೆ ಬಂದಾಗ ತುಂಬಾ ಹೊಡೆದ್ಬಿಟ್ರು ಮೇಡಮ್ ಅಲ್ಲಿ ಎಲ್ಲಿ? ASF ಆಫೀಸ್ ಅಲ್ಲ ಮೇಡಮ್. ಇಲ್ಲಿ ನಮ್ಮ ಆಫೀಸ್ ಅಲ್ಲ? ಹಾ ಮೇಡಮ್. ಯಾರು ASF ಹೊಡೆದಿದ್ದ? ಹಾ ಮೇಡಮ್. ಹೊಡೆದಿದ್ರ? ಹಾ ಮೇಡಮ್. ಹೌದಾ? ಹಾ ಮೇಡಮ್. ಹಾ. ವಾಟರ್ ಕ್ಯಾನಲ್ ತೆಗ್ದು ಎತ್ತಿ ಹಾ. ನನ್ ಮೇಲೆ ಎದೆ ಮೇಲೆ ತೆಗ್ದು ಎತ್ತಿ ತುಂಬಾ ಕೆಟ್ಟಾಗೆಲ್ಲ ಬೈದು. ಹ್ಮ್ 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 ಹ್ಮ್. ಅಲ್ಲ, ಇದು ನೀವು ಏನಕ್ಕೆ ಈ ತರ ಮಾಡಕ್ ಹೋದ್ರಿ ಸುನಿಲ್? ಯಾಕಂದ್ರೆ ಇಲ್ಲೀಗ ನನ್ನ ಹೆಸರು ತಗೊಳ್ತಾ ಇದಾರಲ್ಲ, ಇವೆಲ್ಲ ನನ್ಗೆ ಏನು ಗೊತ್ತೇ ಇಲ್ಲ, ಇವೆಲ್ಲ ಇಲ್ಲ ಕಥೆಗಳೇ ಇಲ್ಲ ಮೇಡಮ್, ಗೊತ್ತಿಲ್ಲ. ಅದು ನಿನ್ನೆ ತುಂಬಾ ಫೋರ್ಸ್ ಮಾಡಿದ್ರು ಮೇಡಮ್. ಇಲ್ಲಿ ಆಫೀಸಲ್ಲಿ ಯಾವ್ದಾರು ಇದೆಯಾ ಅಂತ ಹೇಳಿದ್ರು ಮೇಡಮ್. ನಾನು ಅವ್ರ ಕೈ ಮುಖಂಡ್ ಕೇಳ್ಕೊಂಡೆ, ಸರ್ ನಾವು 3 ಜನ ಮಾಡಿರೋದು, ಹ್ಮ್ ಇಲ್ಲಿ ಯಾರು ಇಲ್ಲ ಸರ್, ನಾವಿಟ್ಟು ನಂಬಿ ಹ್ಮ್ ಅಂತ ತುಂಬಾ ಕೈ ಮುಗಿದ್ ಕೇಳ್ಕೊಂಡಿದೀವಿ ಮೇಡಮ್. ಹ್ಮ್ 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 ಅವ್ರು ಇಂಡೈರೆಕ್ಟ್ ಆಗಿ ನಮ್ಮ ಆಫೀಸಲ್ಲಿ ಯಾರಿದ್ದಾರೆ ಅಂತ ನನ್ನೊಂದ್ ಅರ್ಧ ಗಂಟೆ ಸಪ್ರೇಟ್ ಆಗಿ ಕರ್ದಿ, ಅವ್ನ ಶಿವನ್ ಒಂದ್ ಅರ್ಧ ಗಂಟೆ ಸಪ್ರೇಟ್ ಆಗಿ ನೀವ್ ಯಾರ್ಯಾರು ಕ್ಯಾಶ್ ಕೊಟ್ಟಿದ್ದೀರಾ, ಏನು ನಮ್ಮ ಆಫೀಸಲ್ಲಿ ಯಾರೋ ಇದಾರೆ, ನೀವ್ ಅವ್ರನ್ನ ಬಚಾವ್ ಮಾಡೋದಕ್ಕೋಸ್ಕರ ಅಂತೆಲ್ಲ ಬೇರೆ ತರ ಎಲ್ಲ ಕೇಳಿದ್ರು ಮೇಡಮ್. ಹ್ಮ್ ನಾವ್ ಆತರ ಏನು ಹೇಳಿಲ್ಲ ಮೇಡಮ್. ನಾವ್ ಒಪ್ಕೊಂಡಿದೀವಿ ಮೇಡಮ್, ಅವ್ರ ಹತ್ರ ಇರೋದನ್ನ ನಾವು ಒಪ್ಕೊಬಿಟ್ಟಿದೀವಿ ಮೇಡಮ್. ಹ್ಮ್ ಹ್ಮ್ ಹ್ಮ್. ಅಯ್ಯೋ ದೇವ್ರೆ. ಯಾಕಂದ್ರೆ ನಾವಂತೂ ಇದುವರೆಗೂ ಇಷ್ಟೆಲ್ಲಾ ಮಾಡಿದ್ವಿ, ಹಂಗಿದ್ರೆ ನಾವೇ ಮಾಡ್ಕೊಂಬೋದಾಗಿತ್ತಲ್ಲ ಆರಾಮಾಗಿ, ಯಾರ ಹತ್ರನು ಏನೂ ತಗೊಳ್ದಂಗೆ ನೀಟಾಗಿ ಅಫಿಷಿಯಲ್ ಆಗಿ ಇಷ್ಟೆಲ್ಲಾ ಮಾಡಿ ಕಳಿಸ್ತಾ ಇದೀವಿ. ಅದೇ ಮೇಡಮ್, ನಾವ್ ಮಾಡ್ಕೊಂಡಿದ್ ಒಂದ್ ಟಿಕೆಟ್ಗೆ ಅವರು ಏನೇನೋ ಸಿಕ್ಕಾಬಟ್ಟೆ ಬಣ್ಣ ಅದೇ ಕಟ್ಟಿ ಹೇಳ್ತಾ ಆಗೋದು, ಇದಾರೆ. ಅದೇ ಸುನಿಲ್, ನೀವು 1 ರೂಪಾಯಿ ತಿನ್ನಿ, 1 ಕೋಟಿ ತಿನ್ನಿ, 1 ರೂಪಾಯಿ ತಿಂದ್ರು ನೀವು ಕೋಟಿ ತಿಂದ್ರಿ ಅಂತಾನೆ ಬರೋದು ಇವಾಗ. ಹಾ ಮೇಡಮ್, ಅಲ್ಲಿ ಅಲ್ವಾ? ಸ್ವೀಟ್ ಎಲ್ಲ ಎಷ್ಟು ಸ್ಕ್ಯಾಮ್ ಮಾಡಿದಾಳ ಗೊತ್ತಾ ಮೇಡಮ್. ಹ್ಮ್ ಅವ್ರೆಲ್ಲ ಸಿಕ್ಕಾಪಟ್ಟೆ ಸ್ಕ್ಯಾಮ್ ಮಾಡಿ ಅವ್ರದೇನು ಪ್ರೂಫ್ ಇಲ್ಲ ಮೇಡಮ್. ಅದನ್ನ ಪ್ರೂವ್ ಮಾಡೋದಕ್ಕೆ ಹ್ಮ್ ಅವ್ನ್ ನಮ್ಮ ಟ್ರಿಪ್ 80 ಜನ ಕರ್ಕೊಂಡ್ ಬಂದ್ರೆ 100 ಜನ ಕರ್ಕೊಂಡ್ ಹೋಗಿರ್ತಾನೆ ಮೇಡಮ್ ಮೇಲಕ್ಕೆ. ಹ್ಮ್ ಇದನ್ ಖುದ್ದು ಗುರುನಾಥ ನಂಗೆ ಹೇಳಿದಾರೆ. ಹ್ಮ್ ನಮ್ಮ ಟ್ರಿಪ್ ಅಂದ್ರೆ ಸರ್ ನನ್ನ ಆ ಕಡೆ ಕಳಿಸ್ಬಿಡ್ತಾರೆ, ಆ ಅಕೌಂಟ್ ನೋಡಿ ಅಣ್ಣ, ಆ ಗ್ರೂಪ್ ಇದ್ ಮಾಡಿ ಅಣ್ಣ ಅಂತ ಕಳಿಸ್ಬಿಡ್ತಾರೆ. ಹ್ಮ್ ನನ್ಗೂ ಬೇರೆ ಟ್ರಕ್ಕರ್ಸ್ ಹೇಳಿದಾರೆ ಮೇಡಮ್, ಸರ್ ಇವತ್ತು ನಮ್ಮ ಟ್ರಿಪ್ ಅವ್ರು ಎಷ್ಟ್ ಜನ ಬಂದಿದ್ದಾರೆ ಚೆಕ್ ಮಾಡ್ತೀರಾ ಅಂತ ಕೇಳಿದಾಗ ಇಷ್ಟ ಜನ ಇಲ್ಲ ಸರ್, ಇಷ್ಟ ಜನ ಬಂದಿದ್ದಾರೆ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಿದಾರೆ ಮೇಡಮ್. ಹ್ಮ್ ಹ್ಮ್ ಯಾರಿಗೂ ದುಡ್ಡು ತಗೊಂಡ್ ಮಾಡ್ಕೊಡೋದಾಗ್ಲಿ ಸಪೋರ್ಟ್ ಮಾಡೋದಾಗ್ಲಿ ಯಾರಿಗೂ ಮಾಡಿಲ್ಲ. ಹೌದು ಮೇಡಮ್. ಅಲ್ವಾ? ಮಾಡಂಗಿದ್ರೆ ನಂಗೆ ಇಲ್ಲ ಎಷ್ಟ್ ಜನ ಮೇಡಮ್, ರೆಡಿ ಇದಾರೆ. ಮೊನ್ನೆ ನನ್ನ ತುಂಬಾ ಫೋರ್ಸ್ ಮಾಡಿ ಕೇಳಿದ್ರು ಮೇಡಮ್. ಹ್ಮ್ ಅದು ನಿಮ್ಮೂ ಸಿಕ್ಸೋ ತರನೇ ಕೇಳಿದ್ರು. ಹ್ಮ್ ನಾವು ಮೇಡಮ್ ಏಸ್ಕ ತಿಂದಿರೋದ್ ನಾವು ಒಪ್ಕೊಂಡ್ವಿ ಮೇಡಮ್. ಇಲ್ಲ ಸರ್ ನಾವ್ 3 ಜನ ಮಾಡಿರೋದು, ಇದ್ರಲ್ಲಿ ಯಾರು ಇನ್ಕ್ಲೂಡ್ ಆಗಿಲ್ಲ. ನಿಮ್ ಆಫೀಸಲ್ಲಿ ಪರ್ಟಿಕ್ಯುಲರ್ ನಿಮ್ ನೇಮೇ ಹೇಳಕ್ ಬಂದ್ರು ಅವ್ರು ಮೇಡಮ್. ಅವ್ರು ಇನ್ನೇ ಇಲ್ಲಿದ್ ಮಾಡ್ಬಿಡ್ತಾರ ಅಂದ್ಬಿಟ್ಟು ನೇಮ್ ಹೇಳಿಲ್ಲ. ನಮ್ಮ ಆಫೀಸಲ್ಲಿ ಯಾರೋ ಇದಾರೆ ನಿಮ್ಗೆ, ನೀವ್ ಯಾರ್ಯಾರು ತಗೊಂಡ್ ದುಡ್ಡು ಕೊಟ್ಟಿರೋದು ಎಲ್ಲ ಇದೆ ನಮ್ಮ ಹತ್ರ ಅಂತ ಹೇಳಿದ್ರು ಮೇಡಮ್. ನಾವ್ ಇರೋದು ಒಪ್ಕೊಂಡಿದೀವಿ ಮೇಡಮ್, ಇಲ್ದಿರೋದೆಲ್ಲ ಪಾಪ ನಿಮ್ ಅಲ್ವಾ ತಪ್ಪು ಮೇಡಮ್. ಈಗ ಆಲ್ರೆಡಿ ತಪ್ಪು ಮಾಡಿದೀವಿ, ಇದ್ರಲ್ಲಿ ಇನ್ಕ್ಲೂಡ್ ಸೇರ್ಸಿ ತಪ್ಪು ಮಾಡ್ಬೋದು. ಇಲ್ಲ ಸರ್ ಅಂತ ಕೈ ಮುಗಿದ್ ಕೇಳ್ಕೊಂಡೆ ಮೇಡಮ್. ಆಯ್ತು ಹೋಗಿ ಇನ್ನೊಂದ್ಸಲ ನಾನು ಯಾರಿಗೂ ಹೇಳಲ್ಲ, ಇದನ್ನ ರಿಪೀಟ್ ಮಾಡಬಾರ್ದು ಅಂತ ಹೇಳಿ ಕಳ್ಸಿದ್ರು ಮೇಡಮ್. ಇದು ರಿಪೀಟ್ ಮಾಡಬಾರ್ದು, ಈಗ ದುಡ್ಡೆಲ್ಲ ಯಾರ ಹತ್ರ ಇದೆ ಅಂತ ಹೇಳಿದ್ರು. ನಾನು ಹೇಳ್ದೆ ಈ ತರ ಅಲ್ಲೇ ಇದೆ ಸರ್ ದುಡ್ಡು ಅಂತ ಹೇಳ್ದೆ. ಸ್ಕಂದಗಿರಿ ಪ್ರವೇಶಕ್ಕೆ ಪ್ರತಿನಿತ್ಯ 300 ಮಂದಿಗೆ ಅವಕಾಶ ಕಲ್ಪಿಸಿ ಇಲಾಖೆ ಆದೇಶ ನೀಡಿದೆ. ಪ್ರತಿ ಟಿಕೆಟ್ ಬೆಲೆ 607 ರೂಪಾಯಿ ಇದ್ದು, ಮುಂಜಾನೆ 4 ಗಂಟೆಗೆ ಮತ್ತು ಬೆಳಗ್ಗೆ 8 ಗಂಟೆಗೆ 2 ಸರತಿಯಲ್ಲಿ ಪ್ರವಾಸಿಗರನ್ನು ಸ್ಕಂದಗಿರಿಗೆ ಪ್ರವೇಶ ನೀಡಲಾಗುತ್ತದೆ. ಪ್ರತಿನಿತ್ಯ 2-3 ಟಿಕೆಟ್ಗಳು ಅವ್ಯವಹಾರ ಆಗಿದ್ದರೆ ಸಚಿವರು ಸಿಐಡಿ ತನಿಖೆಗೆ ನಿರ್ದೇಶನ ನೀಡುವ ಅಗತ್ಯವೇನಿತ್ತು. ಅಲ್ಲದೆ ಇಲ್ಲಿ ಲಕ್ಷಾಂತರ ರೂಪಾಯಿ ಅವ್ಯವಹಾರ ನಡೆದಿರುವ ಅನುಮಾನ ವ್ಯಕ್ತವಾಗಿದೆ. ಪ್ರತಿನಿತ್ಯ 300 ಮಂದಿಗೆ ಮಾತ್ರ ಇಲಾಖೆ ಪ್ರವೇಶಕ್ಕೆ ಅನುಮತಿ ನೀಡಿದ್ದು, ವಾರದ ಕೊನೆಯ ದಿನಗಳಾದ ಶನಿವಾರ ಮತ್ತು ಭಾನುವಾರದಂದು ಇಲ್ಲಿಗೆ ಚಾರಣಕ್ಕೆ ಬರುವವರ ಸಂಖ್ಯೆ 1000ದಲ್ಲಿ ಇರಲಿದೆ. ಕೇವಲ 300 ಮಂದಿಗೆ ವೆಬ್ಸೈಟ್ ಮೂಲಕ ಪ್ರವೇಶ ನೀಡಿ ಉಳಿದವರನ್ನು ಹಣ ಪಡೆದು ಕಳುಹಿಸಲಾಗುತ್ತಿತ್ತೆ ಎಂಬ ಸಂದೇಹ ಮೂಡಿದೆ. ಒಟ್ಟಿನಲ್ಲಿ ಸ್ಕಂದಗಿರಿ ಟಿಕೆಟ್ ಅವ್ಯವಹಾರಕ್ಕೆ ಸಂಬಂಧಿಸಿ ಸಮಗ್ರವಾದ ತನಿಖೆ ನಡೆಯದೆ ಸತ್ಯಾಂಶ ಹೊರಬರೋದು ಅನುಮಾನ ಎಂಬ ಸ್ಥಿತಿ ಇದ್ದು, ತನಿಖೆ ಸಮರ್ಪಕವಾಗಿ ನಡೆಯಲಿದೆಯೇ ಅಥವಾ ಕೇವಲ ಆದೇಶಗಳಿಗೆ ಮಾತ್ರ ಸೀಮಿತವಾಗಿ ಕೊನೆಗೊಳ್ಳಲಿದೆಯೇ ಎಂಬ ಪ್ರಶ್ನೆಗಳಿಗೆ ಕಾಲವೇ ಉತ್ತರಿಸಬೇಕಿದೆ. ಕ್ರೈಮ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಇಂದು ಚುನಾವಣೆ ನಡೆದಿದ್ದು, ನೂತನ ಅಧ್ಯಕ್ಷರಾಗಿ ಟಿಎಸ್ ಬಾಬು ಗೆಲುವು ಸಾಧಿಸಿದ್ದಾರೆ. ಬಾಬು ಅವರು ಗೆಲುವು ಸಾಧಿಸಿದ ಕಾರಣ ಅವರ ಬೆಂಬಲಿಗರು ಸಂಭ್ರಮಾಚರಣೆ ನಡೆಸಿದ್ದಾರೆ.
ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಇಂದು ಚುನಾವಣೆ ನಡೆದಿದ್ದು ನೂತನ ಅಧ್ಯಕ್ಷರಾಗಿ ಟಿಎಸ್ ಬಾಬು ಗೆಲುವು ಸಾಧಿಸಿದ್ದಾರೆ. ಬಾಬು ಅವರು ಗೆಲುವು ಸಾಧಿಸಿದ ಕಾರಣ ಅವರ ಬೆಂಬಲಿಗರು ಸಂಭ್ರಮಾಚರಣೆ ನಡೆಸಿದರು. ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಆಡಳಿತ ಮಂಡಳಿಗೆ ಇಂದು ಚುನಾವಣೆ ನಡೆದು ನೂತನ ಅಧ್ಯಕ್ಷರ ಆಯ್ಕೆ ನಡೆಯಿತು. ಚಿಕ್ಕಬಳ್ಳಾಪುರ ಜಿಲ್ಲಾ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಒಟ್ಟು 17 ಸ್ಥಾನಗಳಲ್ಲಿ ಅಧ್ಯಕ್ಷ ಸ್ಥಾನ ಮತ್ತು 2 ಉಪಾಧ್ಯಕ್ಷ ಸ್ಥಾನಗಳನ್ನು ಹೊರತುಪಡಿಸಿ ಉಳಿದ 14 ಮಂದಿ ಅವಿರೋಧವಾಗಿ ಆಯ್ಕೆಯಾಗಿದ್ದರು. 3 ಸ್ಥಾನಗಳಿಗೆ ಇಂದು ಚಿಕ್ಕಬಳ್ಳಾಪುರ ನಗರದ ಕೆಇಬಿ ಸಮುದಾಯ ಭವನದಲ್ಲಿ ಚುನಾವಣೆ ನಡೆಯಿತು. ಬೆಳಗ್ಗೆಯಿಂದಲೇ ಮತದಾರರು ಸಾಲಿನಲ್ಲಿ ನಿಂತು ಮತ ಚಲಾಯಿಸಿದರು. ಜಿಲ್ಲಾ ವ್ಯಾಪ್ತಿಯಲ್ಲಿ 202 ಮತದಾರರಿದ್ದು ಅದರಲ್ಲಿ 196 ಮತ ಚಲಾವಣೆಯಾಗಿದೆ. ಇಂದು ಸಂಜೆ 4 ಗಂಟೆಗೆ ಮತದಾನ ಪ್ರಕ್ರಿಯೆ ಪೂರ್ಣಗೊಂಡು ಮತ ಎಣಿಕೆ ನಡೆದು ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಟಿಎಸ್ ಬಾಬು 122 ಮತ ಪಡೆದು ನರಸಿಂಹಮೂರ್ತಿ ವಿರುದ್ಧ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಜಿಲ್ಲಾ ಉಪಾಧ್ಯಕ್ಷ ಸ್ಥಾನಕ್ಕೆ ಜಿ ಅಂಜಿನಪ್ಪ 102 ಮತ ಪಡೆದು ಗೆಲುವು ಸಾಧಿಸಿದರೆ ಮತ್ತೊಂದು ಉಪಾಧ್ಯಕ್ಷ ಸ್ಥಾನಕ್ಕೆ ಬೈರ್ರೆಡ್ಡಿ 139 ಮತ ಪಡೆದು ಭರ್ಜರಿ ಗೆಲುವು ಸಾಧಿಸಿರುವುದಾಗಿ ಚುನಾವಣಾಧಿಕಾರಿಗಳು ಘೋಷಣೆ ಮಾಡಿದರು. ಸಮಿತಿಯ ಆಡಳಿತ ಮಂಡಳಿಗೆ ಚುನಾವಣೆಗೆ ಸ್ಪರ್ಧಿಸಿರುವ ಈ ಅಭ್ಯರ್ಥಿಗಳ ಒಟ್ಟು ಗಳಿಸಿದ ಮತಗಳ ಅಂತಿಮ ಪಟ್ಟಿ ಈ ಕೆಳಕಂಡಂತಿದೆ. ಜಿಲ್ಲಾ ಅಧ್ಯಕ್ಷರ ಸ್ಥಾನಕ್ಕೆ ಬಾಬು ಟಿಎಸ್ ಮೆಸಸ್ ಗೀತಾ ಎಲೆಕ್ಟ್ರಿಕಲ್ಸ್ 122 ಮತ, ನರಸಿಂಹಮೂರ್ತಿ ವೈಎಸ್ ಮೆಸಸ್ ಶ್ರೀ ಸಿದ್ದಲಿಂಗೇಶ್ವರ ಎಲೆಕ್ಟ್ರಿಕಲ್ಸ್ 69 ಮತ. ಜಿಲ್ಲಾ ಉಪಾಧ್ಯಕ್ಷರ ಸ್ಥಾನಕ್ಕೆ ಜಿ ಅಂಜನಪ್ಪ ಅಂಜಿ ಎಲೆಕ್ಟ್ರಿಕಲ್ಸ್ 102 ಮತ, ಬೈರೆಡ್ಡಿ ವೆಂಕಟೇಶ್ವರ ಎಲೆಕ್ಟ್ರಿಕಲ್ಸ್ 139 ಮತ, ಗೋವಿಂದರಾಜು ಟಿಎನ್ ಗೀತಾ ಎಲೆಕ್ಟ್ರಿಕಲ್ಸ್ 86 ಮತ. ಇದರಲ್ಲಿ ಬಾಬು ಟಿಎಸ್ ಗೀತಾ ಎಲೆಕ್ಟ್ರಿಕಲ್ಸ್ ಗೌರವ ಜಿಲ್ಲಾ ಉಪಾಧ್ಯಕ್ಷರ ಸ್ಥಾನಕ್ಕೆ ಜಿ ಅಂಜನಪ್ಪ 102 ಮತಗಳಿಂದ ಆಯ್ಕೆಯಾಗಿದ್ದಾರೆ. ಬೈರೆಡ್ಡಿ ವೆಂಕಟೇಶ್ವರ ಎಲೆಕ್ಟ್ರಿಕಲ್ಸ್ ಇವರು 130 ಮತಗಳಿಂದ ಆಯ್ಕೆಯಾಗಿರುತ್ತಾರೆ. ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಚುನಾವಣೆ ಭಾರೀ ಕುತೂಹಲ ಮೂಡಿಸಿತ್ತು. ಅಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ನಡೆಸಿದ್ದ ಟಿಎಸ್ ಬಾಬು ಮತ್ತು ನರಸಿಂಹಮೂರ್ತಿ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿತ್ತು. ಚುನಾವಣೆ ಫಲಿತಾಂಶ ಘೋಷಣೆ ಆಗುತ್ತಿದ್ದಂತೆ ನೂತನ ಅಧ್ಯಕ್ಷ ಬಾಬು ಅವರ ಅಭಿಮಾನಿಗಳು ಹೂಮಾಲೆ ಹಾಕಿ ಸಂಭ್ರಮಾಚರಣೆ ಮಾಡಿದರು. ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ಬಾಬು, ಮತದಾರರು ನನ್ನ ನಂಬಿ ಮತ ಹಾಕಿದ್ದಾರೆ, ಹಾಗಾಗಿ ಅವರ ಕಷ್ಟಗಳಿಗೆ ಸ್ಪಂದಿಸುವ ಕೆಲಸ ಮಾಡುವುದಾಗಿ ಭರವಸೆ ನೀಡಿದರು. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಜಿಲ್ಲಾ ಸಮಿತಿಯ ಚುನಾವಣೆ ನಡೆಸಿದಂತಹ ನಮ್ಮ ಚುನಾವಣಾಧಿಕಾರಿಗಳಿಗೆ ಹಾಗೂ ಬೆಳಗ್ಗೆಯಿಂದ ಏನು ಗಲಾಟೆ ಇಲ್ದಿರ ನ್ಯಾಯಯುತವಾಗಿ ನಮಗೆ ಪೊಲೀಸ್ ಸಿಬ್ಬಂದಿಯವರು ನಮಗೆ ಸ್ಪಂದಿಸಿದ್ದಾರೆ. ಅವರಿಗೆ ಮತ್ತು ನಮ್ಮ ಮಾಧ್ಯಮ ಮಿತ್ರದವರಿಗೆ ಪ್ರತ್ಯೇಕವಾಗಿ ನಾನು ಮಾಧ್ಯಮ ಮಿತ್ರರಿಗೆ ಹೇಳಬೇಕು. ಅದೇ ಥರ 1 ತಿಂಗಳಿಂದ ನನ್ನ ಜಿಲ್ಲೆಯ ಸದಸ್ಯರು ನನಗೋಸ್ಕರ ನನ್ನ ಜೊತೆ ಇದ್ದು ನನ್ನ ಜೊತೆ ಚುನಾವಣೆಗೋಸ್ಕರ ಹೋರಾಡಿ ಮತ ಗಳಿಸಲಿಕ್ಕೆ ಎಲ್ಲ ಸಪೋರ್ಟ್ ಮಾಡಿದಂತಹ ಎಲ್ಲ ಗುತ್ತಿಗೆದಾರರಿಗೂ, ಅಧಿಕಾರಿ ಸಿಬ್ಬಂದಿಯವರಿಗೆ, ಆ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮೊದಲನೇದಾಗಿ ಸರ್, ನನಗೆ ಕಾರ್ಯವೈಖರಿ ಮಾಡೋದು ಹೊಸದೇನಲ್ಲ. ನಾನು ಹಠವಾದಿ ಛಲವಾದಿ ಹೋರಾಟಗಾರ. ಈ ಹೋರಾಟಗಾರನು ತುಳಿಬೇಕಂತಂದ್ಬಿಟ್ಟು ತುಂಬ ಜನ ಟ್ರೈ ಮಾಡಿದ್ರು, ತುಂಬ ಜನ ಮಾಡಿದ್ರು. ಆದರೆ ಇವತ್ತು ಹೇಳ್ತಾ ಇದ್ದೀನಿ, ಇವತ್ತಿಂದ ನನ್ನ ರಾಜ್ಯ ಪ್ರವಾಸ ನನ್ನ ಜಿಲ್ಲೆ ಮಟ್ಟಕ್ಕೆ ಸೀಮಿತವಲ್ಲ, ನನ್ನ ರಾಜ್ಯ ಮಟ್ಟಕ್ಕೆ ಸೀಮಿತ. ಇವತ್ತು ಅಧಿಕಾರಿಗಳು ಷಡ್ಯಂತ್ರ ಮಾಡಿದರೆ ನಾನು ಸೋಲ್ಬೇಕು ಅಂತಂದ್ಬಿಟ್ಟು, ಆದರೂ ಆಗಲಿಲ್ಲ. ಯಾಕೆ ಹೇಳ್ರಿ? ನ್ಯಾಯಯುತವಾಗಿ ಮಾತಾಡ್ತೀನಿ, ನ್ಯಾಯದ ಪರ ಹೋರಾಡ್ತೀನಿ, ಧರ್ಮದ ಪರ ಹೋರಾಡ್ತೀನಿ. ನಮ್ಮ ಗುತ್ತಿಗೆದಾರರಿಗೆ ಎಲ್ಲೇ ಕೆಲಸ ನಿಲ್ಲಿರಲಿ 10 ನಿಮಿಷ ಫೋನ್ ಮಾಡಿ ನಾನು ಸಾಲ್ವ್ ಮಾಡ್ತೀನಿ. ಅಷ್ಟು ಶಕ್ತಿ ನನಗಿದೆ. ಆ ಶಕ್ತಿ ಕೊಟ್ಟಿರೋರು ಯಾರೂ ಅಲ್ಲ, ನಮ್ಮ ಸದಸ್ಯರು. ಅದಕ್ಕೋಸ್ಕರ ನಮ್ಮ ಸದಸ್ಯರಿಗೆ ಮತ್ತೊಂದು ನಾನು ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ. ಸರ್, ನಮ್ಮ ಮತದಾರರು ಯಾವತ್ತೂ ನಾನು ಅವ್ರ ಕೈ ಹಿಡಿದಿದ್ದಾರೆ, ಯಾವತ್ತೂ ಹಿಡಿತಾರೆ, ಮುಂದೆನೂ ಹಿಡಿತಾರೆ, ಇದ್ರ ಹಿಂದೆನೂ ಹಿಡಿದಿದ್ದಾರೆ. ನಾನು ಯಾವತ್ತೂ ಅವ್ರ ಕೈ ನಾನು ಬಿಡುವುದಿಲ್ಲ. ಈ ಚುನಾವಣೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಚಿಕ್ಕಬಳ್ಳಾಪುರ ನಗರ ಪೊಲೀಸರು ಬಿಗಿ ಬಂದೋಬಸ್ತ್ ಏರ್ಪಡಿಸಿದ್ದರು. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಭಾರತ ಪ್ರಜಾಪ್ರಭುತ್ವದ 4ನೇ ಅಂಗವಾಗಿರುವ ಪತ್ರಿಕಾ ರಂಗ ಉಳಿದ 3 ರಂಗಗಳನ್ನು ಎಚ್ಚರಿಸುವ ಮೂಲಕ ಸರಿದಾರಿಯಲ್ಲಿ ಸಮಾಜವನ್ನ ಕೊಂಡೊಯ್ಯುವ ಮಹತ್ತರ ಜವಾಬ್ದಾರಿ ಹೊಂದಿರುವ ಅಂಗವಾಗಿದ್ದು
ಭವಿಷ್ಯದ ಪತ್ರಕರ್ತರಾಗಲಿರುವ ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಪತ್ರಿಕೋದ್ಯಮದ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಕೆಲಸ ಮಾಡಬೇಕೆಂದು ಜಿಲ್ಲಾಧಿಕಾರಿ PN ರವೀಂದ್ರ ಹೇಳಿದರು. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ ಚಿಕ್ಕಬಳ್ಳಾಪುರದ ವಾಪಸಂದ್ರದಲ್ಲಿರುವ ಜಚನಿ ಕಾಲೇಜಿನಲ್ಲಿ ಇಂದು ಪತ್ರಿಕಾ ದಿನಾಚರಣೆ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ PN ರವೀಂದ್ರ ಉದ್ಘಾಟಿಸಿ ಮಾತನಾಡಿ, ಪತ್ರಿಕಾ ರಂಗ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವ ಮಹತ್ತರ ಕೆಲಸ ಮಾಡಲಿದೆ. ಪತ್ರಿಕಾ ರಂಗ ಯಾರೇ ತಪ್ಪು ಮಾಡಲಿ ಪ್ರಶ್ನಿಸುವ ಜವಾಬ್ದಾರಿಯನ್ನ ಹೊಂದಿದೆ. ಪತ್ರಿಕೋದ್ಯಮದಲ್ಲಿ ಬದ್ಧತೆ ಮತ್ತು ಮೌಲ್ಯಗಳನ್ನು ಉಳಿಸಿಕೊಂಡು ಹೋಗುವ ಜವಾಬ್ದಾರಿ ಇದೆ. ಹಾಗಾಗಿ 10 ವರ್ಷಗಳು ಕಳೆದರೂ ಪತ್ರಿಕೆಗಳಿಗೆ ಎಂದಿಗೂ ಮನ್ನಣೆ ದೊರೆಯುತ್ತಿದೆ ಎಂದರು. ಪ್ರಸ್ತುತ ತಾಂತ್ರಿಕ ಯುಗದಲ್ಲಿದ್ದರೂ ಪತ್ರಿಕೆಗಳು ತಮ್ಮ ತನವನ್ನ ಕಳೆದುಕೊಂಡಿಲ್ಲ. ಇದಕ್ಕೆ ಕಾರಣ ಮೌಲ್ಯಗಳು ಮತ್ತು ಪ್ರಾಮಾಣಿಕತೆ. ಭವಿಷ್ಯದ ಪತ್ರಕರ್ತರಾಗಲಿರುವ ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಬದ್ಧತೆ, ಸಮಯ ಪಾಲನೆ ಮತ್ತು ಪ್ರಾಮಾಣಿಕತೆಯನ್ನ ಮೈಗೂಡಿಸಿಕೊಂಡು ವೃತ್ತಿ ಬದುಕು ಮುಂದುವರಿಸಬೇಕು. ಆ ಮೂಲಕ ಸಮಾಜದಲ್ಲಿ ಖ್ಯಾತಿ ದೊರೆಯಲಿದೆ ಎಂದರು. ಪತ್ರಕರ್ತರಾದವರು ಎಲ್ಲಿಗೆ ಬೇಕಾದರೂ ಹೋಗುವ ಮತ್ತು ಯಾರನ್ನ ಬೇಕಾದರೂ ಪ್ರಶ್ನಿಸುವ ಹಕ್ಕು ಹೊಂದಿರುತ್ತಾನೆ. ಸಮಾಜದ ಒಳಿತು ಮತ್ತು ಪ್ರಜಾಪ್ರಭುತ್ವದ ಉಳಿವಿಗಾಗಿ ಪತ್ರಕರ್ತರು ಸಾಕಷ್ಟು ಶ್ರಮಿಸಿದ್ದಾರೆ. ಹಾಗಾಗಿಯೇ ಖಡ್ಗಕ್ಕಿಂತ ಲೇಖನಿ ಹೆಚ್ಚು ಹರಿತ ಎನ್ನಲಾಗಿದೆ. ಖಡ್ಗ ಎಷ್ಟೇ ಹರಿತವಾಗಿದ್ರೂ ಅದರ ಸಾಮರ್ಥ್ಯ ಕೆಲವು ದಿನಗಳಿಗೆ ಮಾತ್ರ ಸೀಮಿತ. ಆದರೆ ಲೇಖನಿ ಹರಿತವಾಗಿದ್ದರೆ ಅದು ಎಂದೆಂದಿಗೂ ಶಾಶ್ವತವಾಗಿ ಉಳಿಯುತ್ತದೆ. ಹಾಗಾಗಿಯೇ ಪತ್ರಕರ್ತರು ಮೌಲ್ಯಗಳನ್ನು ಉಳಿಸಿಕೊಂಡು ಜವಾಬ್ದಾರಿಯಿಂದ ಲೇಖನ ಬರೆಯಬೇಕು ಎಂದರು. ಪ್ರಸ್ತುತ ವಿದ್ಯಮಾನಗಳನ್ನು ನಾವು ಗಮನಿಸಿದ್ರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, 4 ಅಂಗಗಳು ಬಹಳ ಪ್ರಮುಖವಾಗಿದೆ. ಒಂದು ನ್ಯಾಯಾಂಗ, ಎರಡನೇದು ಶಾಸಕ, ಮೂರನೇದು ಕಾರ್ಯಾಂಗ, 4ನೇದು ಪತ್ರಿಕಾಂಗ ಅಂತೇಳಿ ನಾವು ಕರೀತೇವೆ. ಆದ್ರೆ ಇವತ್ತು ಪತ್ರಿಕಾಂಗ ಅಂತಕ್ಕಂಥದ್ದು ಈ 3 ಮೇಲಿನ ಅಂಗಗಳು ಏನಿದಾವೆ ಅದರೆಲ್ಲದಕ್ಕೂ ಕೂಡ ಒಂದು ರೀತಿ ತಳಹದಿಯಾಗಿ ಇವತ್ತು ನಿಂತ್ಕೊಂಡ್ಬಿಟ್ಟಿದೆ. ಇದು ನಾವು ಒಪ್ಲೂಬೇಕು. ಏಕೆಂದ್ರೆ ಯಾವ ಒಂದು ಸಂದರ್ಭಗಳಲ್ಲಿ ಆಡಳಿತ ವ್ಯವಸ್ಥೆ ಸರಿಯಾದ ದಿಕ್ಕಿನಂತ ಹೋಗದೇ ಇದ್ದಾಗ, ಸಮಾಜದಲ್ಲಿರ್ತಕ್ಕಂಥ ಜನರು ದಿಕ್ಕನ್ನ ತಪ್ಪಿದಾಗ, ಇವರೆಲ್ಲರಿಗೂ ಕೂಡ ಸರಿದಾರಿಯಂತ ಹೋಗುವಲ್ಲಿ ಎಚ್ಚರಿಸ್ತಕ್ಕಂಥ, ಜನರಿಗೆ ಎಚ್ಚರಿಕೆಯನ್ನ ನೀಡ್ತಕ್ಕಂಥ ಒಂದು ಕೆಲಸ ಮತ್ತು ಆಡಳಿತ ನಡೆಸ್ತಕ್ಕಂಥವರಿಗೆ ಒಂದು ಎಚ್ಚರಿಕೆಯನ್ನು ನೀಡಿಸ್ತಕ್ಕಂಥ ಕೆಲಸ, ಕಿವಿಮಾತನ್ನು ಹೇಳ್ತಕ್ಕಂಥ ಕೆಲಸ, ಅವರಿಗೆ ಬುದ್ಧಿವಾದ ಹೇಳ್ತಕ್ಕಂಥ ಒಂದು ಕೆಲಸ, ಮುಂದಿನ ಭವಿಷ್ಯದಲ್ಲಿ ಸರಿಯಾದ ದಿಕ್ಕಿನತ್ತ ಕೊಂಡೊಯ್ಯಬೇಕು ವ್ಯವಸ್ಥೆಯನ್ನ ಎಂದು ತಿಳಿಸ್ತಕ್ಕಂಥ ಕೆಲಸ ಅದು ಯಾರಿಂದಲಾರು ಆಗುತ್ತೆ ಅಂದ್ರೆ ನಮ್ಮ ಪತ್ರಿಕೋದ್ಯಮದಲ್ಲಿ ಇರ್ತಕ್ಕಂಥ ಜನರಿಂದ ಮಾತ್ರ ಅದು ಸಾಧ್ಯ ಆಗುತ್ತೆ. ವಿದ್ಯಾರ್ಥಿಗಳಾಗಿರ್ತಕ್ಕಂಥ ನೀವು ಆ ವರದಿಯನ್ನು ಮಾಡುವುದರ ಜೊತೆಯಲ್ಲಿ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಒಂದು ಇದನ್ನು ಕೂಡ ಕಾಪಾಡ್ಕೊಳ್ಬೇಕಾಗುತ್ತೆ. ಏನನ್ನ ಎಲ್ಲೂ ಕೂಡ ನಿಮಗೆ ತೊಂದರೆಗಳು ಕೂಡ ಆಗ್ಬಾರ್ದಲ್ಲ, ಆ ರೀತಿಯಲ್ಲೂ ಕೂಡ ನೀವು ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಹಾಗಾಗಿ ಖಡ್ಗಕ್ಕಿಂತ ಹರಿತವಾಗಿರ್ತಕ್ಕಂಥದ್ದು ಲೇಖನಿ ಇರ್ತಕ್ಕಂಥ ಒಂದು ಮಾತು ಗೊತ್ತಾಯ್ತಲ್ಲ. ಇಷ್ಟು ಬರಿಬೇಕಾದ್ರೆ ಅವರಿಗೆ ಎಷ್ಟು ನಾಲೆಜ್ ಇರಬೇಕು, ಎಷ್ಟು ಅನುಭವ ಇರಬೇಕು, ಜೀವನದ ತಿಳುವಳಿಕೆ ಇರಬೇಕು. ಹಾಗಾಗಿ ನಮ್ಮಲ್ಲಿರ್ತಕ್ಕಂಥ ನೀವೆಲ್ಲ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳು ಕೇವಲ ವಿದ್ಯಾಭ್ಯಾಸವನ್ನು ಮಾಡಿದರೆ ಸಾಕಾಗೋದಿಲ್ಲ. ಎಲ್ಲಾ ವಿಷಯಗಳನ್ನ ತಿಳ್ಕೊಳ್ಳಿಕ್ಕೆ ಸತತವಾಗಿರ್ತಕ್ಕಂಥ ಅಧ್ಯಯನ ಅನ್ನೋದು ಬೇಕಾಗುತ್ತೆ. ಚಿಕ್ಕಬಳ್ಳಾಪುರದ ಜಚನಿ ಕಾಲೇಜಿನಲ್ಲಿ ಕಾನೂನು ಪದವಿಯ ಜೊತೆಗೆ ಪತ್ರಿಕೋದ್ಯಮ ಪದವಿಯೂ ಇದ್ದು, ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗಾಗಿ ಪತ್ರಿಕಾ ದಿನಾಚರಣೆ ಅಂಗವಾಗಿ ಕಾರ್ಯಾಗಾರವನ್ನ ಏರ್ಪಡಿಸಲಾಗಿತ್ತು. ಈ ವಿಚಾರ ಸಂಕಿರಣದಲ್ಲಿ ಹಿರಿಯ ಪತ್ರಕರ್ತ ಹಾಗೂ ಉಪನ್ಯಾಸಕರಾದ N ಚಂದ್ರಶೇಖರ್ ಅವರು ಉಪನ್ಯಾಸ ನೀಡಿ ಪತ್ರಿಕೋದ್ಯಮ ಮೌಲ್ಯಗಳು ಮತ್ತು ಪತ್ರಿಕೋದ್ಯಮದಲ್ಲಿ ಎದುರಾಗುವ ಸವಾಲುಗಳ ಬಗ್ಗೆ ವಿವರಿಸಿದ್ರು. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಹಾಯಕ ನಿರ್ದೇಶಕರಾದ ಜುಂಜಣ್ಣ, ಮಂಜುನಾಥ್, ಜಚನಿ ಕಾಲೇಜಿನ ಪ್ರಾಂಶುಪಾಲೆ ಶಿವಜ್ಯೋತಿ, ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ M ಜಯರಾಮ್ ಸೇರಿದಂತೆ ಇನ್ನೂ ಹಲವರು ವಿಚಾರ ಸಂಕಿರಣದಲ್ಲಿ ಉಪಸ್ಥಿತರಿದ್ದರು. ಪ್ರವೀಣ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಇಡೀ ದೇಶ ಕಾರ್ಗಿಲ್ ವಿಜಯದ ದಿನಾಚರಣೆಯಲ್ಲಿ ಮುಳುಗಿದೆ. ಆದರೆ ಇಲ್ಲೊಬ್ಬ ಮಾಜಿ ಸೈನಿಕ ತನಗಾಗಿರುವ ಅನ್ಯಾಯದ ವಿರುದ್ಧ ಪ್ರತಿಭಟನೆ ನಡೆಸುವ ಸ್ಥಿತಿ ನಿರ್ಮಾಣವಾಗಿದೆ. ಕಾನೂನಿನ ಪ್ರಕಾರ ಮಾಜಿ ಸೈನಿಕನಿಗೆ ಸಿಗಬೇಕಾದ ಸವಲತ್ತು ನೀಡುವಲ್ಲಿ ತಾಲೂಕು ಆಡಳಿತ ಸಂಪೂರ್ಣ ವಿಫಲವಾಗಿರುವ ಕಾರಣ ಮಾಜಿ ಸೈನಿಕ ಬೀದಿಗೆ ಬಂದು ಪ್ರತಿಭಟನೆ ನಡೆಸುವ ಸ್ಥಿತಿ ಎದುರಾಗಿರುವುದು ಇಡೀ ದೇಶವೇ ತಲೆ ತಗ್ಗಿಸುವಂತಾಗಿದೆ. ಹೌದು,
ಜೈ ಜವಾನ್ ಜೈ ಕಿಸಾನ್ ಎಂಬುದು ಭಾರತದ ಧ್ಯೇಯ ವಾಕ್ಯ. ಆದರೆ ಜವಾನ್ ಮತ್ತು ಕಿಸಾನ್ ಇಬ್ಬರಿಗೂ ದೇಶದಲ್ಲಿ ಸಿಗುತ್ತಿರುವ ಗೌರವ ಏನು ಎಂಬುದು ಇತ್ತೀಚಿನ ದಿನಗಳಲ್ಲಿ ಪದೇ ಪದೇ ಸಾಬೀತಾಗುತ್ತಲೇ ಇದೆ. ಇದಕ್ಕೆ ಮತ್ತೊಂದು ಸೇರ್ಪಡೆಯೇ ಕಾರ್ಗಿಲ್ ವಿಜಯ್ ದಿವಸ್ ದಿನದಂದೇ ಮಾಜಿ ಸೈನಿಕರ ಪ್ರತಿಭಟನೆಯಾಗಿದ್ದು, ಈ ಘಟನೆಯಿಂದ ಇಡೀ ಜಿಲ್ಲಾಡಳಿತವೇ ತಲೆ ತಗ್ಗಿಸುವಂತಾಗಿದೆ. ಕಾರ್ಗಿಲ್ ವಿಜಯ್ ದಿವಸದಂದೇ ಮಾಜಿ ಸೈನಿಕ ಉಪವಾಸ ಸತ್ಯಾಗ್ರಹ ಮಾಡಲು ಮುಂದಾಗಿದ್ದು, ಚಿಂತಾಮಣಿ ತಾಲೂಕು ಆಡಳಿತ ಕಚೇರಿ ಎದುರು ಇಂದು ಮಾಜಿ ಯೋಧ ಉಪವಾಸ ಸತ್ಯಾಗ್ರಹ ಮಾಡಿದ್ದಾರೆ. ಕುಟುಂಬ ಸಮೇತ ಉಪವಾಸ ಸತ್ಯಾಗ್ರಹಕ್ಕೆ ಮುಂದಾದ ಮಾಜಿ ಸೈನಿಕ ಅಮರಣಾಂತ ಸತ್ಯಾಗ್ರಹ ನಡೆಸೋದಾಗಿ ಮಾಜಿ ಯೋಧ ಘೋಷಣೆ ಮಾಡಿದ್ದಾರೆ. ಮಾಜಿ ಸೈನಿಕನ ಮನವೊಲಿಸಲು ಪೊಲೀಸರು ಮುಂದಾಗಿದ್ದು, ಪೊಲೀಸರ ಮನವಿಗೂ ಬಗ್ಗದ ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ಚಿಂತಾಮಣಿ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ರು. ಇವಾಗ ತೋರಿಸ್ತೀವಿ ಅಂತಿದ್ದಾರೆ. ನನ್ಗೆ ಇವಾಗ ಯಾಕೆ ಇವಾಗ ಅಂದ್ರೆ ಯೋಗ್ಯವಲ್ಲದ ಭೂಮಿ ಡಿಸೆಂಬರ್ 12ನೇ ತಾರೀಕು ಸರ್ಕಾರ ಕಳ್ಸಿಕೊಟ್ಟಿದಲ್ಲ. ಡಿಸೆಂಬರ್ 12ನೇ ತಾರೀಕು ಇದುವರೆಗೂ ನನ್ ಸ್ಪಾಟ್ ತೋರಿಸಿಲ್ಲ. ಯಾವ ಪುರುಷಾರ್ಥಕ ಮಾಡಿದ್ರಿ ಇವರು? ಇದು ನನ್ನ ಪ್ರಶ್ನೆ. ಸರ್, ಮಾರ್ಚ್ ಅಲ್ಲೇ ನನ್ನನ್ನ ಭಿಕ್ಷಾಟನೆ ಬಂದಿದ್ದೀನಿ ಅಂತ ತಿಳ್ಕೊಂಡಿದ್ದಾರೆ ತಾಲೂಕು ಆಡಳಿತ. ನನ್ಗದು ಭೂಮಿ ಬೇಕಾಗಿಲ್ಲ ಅಂತ DC ಅವರಿಗೆ ಮಾರ್ಚ್ ಅಲ್ಲೇ ಲೆಟರ್ ಕೊಟ್ಟಿದ್ದೀನಿ. ನಾನು ಅದ್ರ ಬಗ್ಗೆ ನಾನು ಮಾಡ್ಕೊಡ್ತೀನಿ ಅಂತ ಮಾರ್ಚ್ ಅಲ್ಲೇ DC ಸಾಹೇಬರು ಆಶ್ವಾಸನೆ ಕೊಟ್ಟರು. ಇದುವರೆಗೂ ಆಶ್ವಾಸನೆಯಲ್ಲೇ ಇದೆ, ಕಾರ್ಯಗತ ಆಗಲಿಲ್ಲ. 1999ರ ಕಾರ್ಗಿಲ್ ಯುದ್ಧದಲ್ಲಿ ಕಾಲು ಕಳೆದುಕೊಂಡಿರುವ ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ಅವರಿಗೆ ಸರ್ಕಾರ ಜಮೀನು ಮಂಜೂರು ಮಾಡಿದರೂ ಜಮೀನು ಗುರುತಿಸಿಕೊಡುವಲ್ಲಿ ತಾಲೂಕು ಆಡಳಿತ ನಿರ್ಲಕ್ಷ್ಯ ಮಾಡುತ್ತಿರುವುದನ್ನು ವಿರೋಧಿಸಿ ಮಾಜಿ ಯೋಧ ಪ್ರತಿಭಟನೆ ನಡೆಸಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ 1999ರಲ್ಲಿ ನಡೆದ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿದ್ದ ಮಾಜಿ ಯೋಧ ಶಿವಾನಂದ ರೆಡ್ಡಿ ಅಂದು ನಡೆದ ಅಪಘಾತವೊಂದರಲ್ಲಿ ಅಂಗವಿಕಲತೆಗೆ ಗುರಿಯಾಗಿದ್ದಾರೆ. ಇದರಿಂದಾಗಿ ಸೇನೆಯಿಂದ ನಿವೃತ್ತಿ ಹೊಂದಿದ್ದು, ನಿವೃತ್ತಿ ಹಿನ್ನೆಲೆ 2 ಹೆಕ್ಟೇರ್ ಜಮೀನು ಮಂಜೂರು ಮಾಡಿ ಕರ್ನಲ್ ಜನರಲ್ ಆದೇಶ ಮಾಡಿದ್ದಾರೆ. ಜಮೀನು ಮಂಜೂರು ಮಾಡಿ 25 ವರ್ಷಗಳಾದರೂ ಚಿಂತಾಮಣಿ ತಾಲೂಕು ಆಡಳಿತದ ಅಧಿಕಾರಿಗಳು ಜಮೀನು ನೀಡದೆ ಸತಾಯಿಸುತ್ತಿದ್ದಾರೆ. ಇದರಿಂದಾಗಿ ಕಳೆದ 25 ವರ್ಷಗಳಿಂದ ಮಾಜಿ ಯೋಧ ಶಿವಾನಂದ ರೆಡ್ಡಿ ಜಮೀನಿಗಾಗಿ ಹೋರಾಟ ನಡೆಸುತ್ತಲೇ ಇದ್ದು, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೇಸತ್ತು ಉಪವಾಸ ಸತ್ಯಾಗ್ರಹಕ್ಕೆ ಮುಂದಾಗಿದ್ದಾರೆ. ಚಿಂತಾಮಣಿ ನಗರದ ತಾಲೂಕು ಕಚೇರಿ ಎದುರು ಇಂದು ಪ್ರತಿಭಟನೆಗೆ ಮುಂದಾಗಿದ್ದು, ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿದ್ದ ಯೋಧನೊಬ್ಬ ತನಗೆ ನ್ಯಾಯಯುತವಾಗಿ ಬರಬೇಕಾದ ಭೂಮಿಗಾಗಿ ಅದೇ ಕಾರ್ಗಿಲ್ ವಿಜಯ ದಿವಸದಂದೇ ಉಪವಾಸ ಮಾಡುವಂತಾಗಿರುವುದು ವಿಪರ್ಯಾಸವೇ ಸರಿ. ಕ್ರೈಮ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ನಂಜನಗೂಡು ನಗರದ ಹುಲ್ಲಹಳ್ಳಿ ಮುಖ್ಯ ರಸ್ತೆಯಲ್ಲಿರುವ ದೇವೂರು ಗ್ರಾಮದ ಕಸ್ತೂರಿಬಾ ಗಾಂಧಿ ಬಾಲಿಕಾ ವಿದ್ಯಾಲಯಕ್ಕೆ ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹೇಶ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇದು ಸಿಟಿವಿ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್. ನಂಜನಗೂಡು ನಗರದ ಹುಲ್ಲಹಳ್ಳಿ ಮುಖ್ಯ ರಸ್ತೆಯಲ್ಲಿರುವ ದೇಬೂರು ಗ್ರಾಮದ ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಿದ್ಯಾಲಯಕ್ಕೆ ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹೇಶ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸರ್ ಅದೆಲ್ಲ ನಿಮ್ BO ಆಫೀಸ್ ಅಲ್ಲಿ ಕೂತ್ಕೋತೀವಿ ನಾವು. ಫಸ್ಟ್ ಅವ್ರನ್ನ ಸಸ್ಪೆಂಡ್ ಮಾಡಿ, ಅವ್ರು HM ಮತ್ತೆ ಅವ್ರನ್ನ ಸಸ್ಪೆಂಡ್ ಮಾಡಿ ಸರ್. ನಮಗೆ ಅದೆಲ್ಲ ಬೇಕಾಗಿಲ್ಲ. ಅದ್ರೊಳಗಡೆ ಹೋಗಿ ನಿಂತ್ಕೋಬಹುದು ಮಕ್ಕಳು. ನೀವು ಪಾಚಿ ಜಾರ್ತಾರೆ ಎಲ್ಲ ಪಾಚಿ ಕಟ್ಕೊಂಡ್ಬಿಟ್ರೆ ಫ್ರಾಂಕ್ ಆಗಿ ಹೇಳಿ ಮಾನವೀಯತೆ ಅಲ್ಲಿ ನಿಂತ್ಕೋಬಹುದು. ನಿಂತ್ಕೊಳ್ಳಲ್ಲ, ಅದ್ರ ಕೆಳಗಡೆ ನೋಡಿ ಮೇಲ್ಗಡೆ ನಿಂತೈತೆ, ಮಕ್ಕಳು ನಿಂತ್ಕೋಬಹುದಾ? ಜವಾಬ್ದಾರಿ ಬರೋದು ನಿಮ್ಗೆಲ್ಲ. ನೀರ್ ಆ ಕಡೆ ಜಾಗ ಮಾಡಿ ನೀರು ಅಲ್ಲಿ ನಿಲ್ಸಿ ಸರ್. ಅಲ್ಲಿ ನಿಂತ್ಕೊಳ್ಳಿ, ಬಟ್ಟೆ ವಾಶ್ ಮಾಡಿಸಿ ಆಗುತ್ತೆ. ಮೇಡಮ್ ಅದು ನಮಗೆ ರೀಸನ್ ಬೇಡಿ ಮೇಡಮ್, ವಾಸ್ತವ ಏನಿದೆ ಮೇಡಮ್? ಅದು ಮನುಷ್ಯರು ಮಕ್ಕಳು ಬಡ ಮಕ್ಕಳು ನಿಮ್ಮ ಮನೇಲಿ ನೋಡ್ಕೊಳ್ತೀರಾ, ನಿಮ್ಮ ಮಕ್ಕಳು ಇದ್ದ ಜಾಗ ತಿರುಗ್ತೀರಾ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀವಿ ನೀವು? ಆಗಲಿ ಜೂನಿಂದನೇ ಆಗಲಿ, ಬಂದ್ಮೇಲೆ ನೋಡಿದ್ಮೇಲೆ ಕ್ಲೀನ್ ಮಾಡಿಸ್ಬೇಕು ಅದನ್ನ. ನಿಮ್ಮ ಯಾರು ಯಾರಾದ ವಿಚಾರ ಅವರು ಮತ್ತೆ ನಿಮಗೆ ನೋಡಿ ಸರ್. HM ಇಲ್ಲೇ ಕರೀರಿ, ಒಳಗಡೆ ನಿಲ್ಲಿಸಿ HM ನ ಫಸ್ಟ್. ಸರಿ ಇದು
ಮೇಡಮ್ ನೀವು ರೀಸನ್ ಹೇಳ್ಬೇಡಿ ಮೇಡಮ್. ಆ ವಾಸ್ತವ ಅದು ಎಲ್ಲ ಅಲ್ಲಿ ನಿಂತ್ಕೊಳಕಾಗತ್ತೇನ್ರಿ? ಹೋಗ್ಲಿ ನಿಂತ್ಕೊಳಕಾಗತ್ತ? ಮಕ್ಕಳ ಬಟ್ಟೆ ಹೋಗೋದು ಹಾರಾಕಿದಾವಲ್ಲ, ಎಲ್ಲಿ ಹೋಗೋದು ಹಾರಾಕೋದು? ಹ್ಯಾಂಗರ್ಗಳು ಇರಲ್ಲ, ಬರೀ ದಾರ ಕಟ್ಕೊಂಡಿದ್ದೇವೆ ನಾವು. ಸರ್ HM ಬರಲಿ ಸರ್, ಒಳಗಡೆ ನಿಲ್ಸಿ ಸರ್, ದೂಕಿ ಸರ್ ಅಲ್ಲಿ ಒಳಗಡೆಗೆ. ವಸತಿ ನಿಲಯದಲ್ಲಿ ಸರ್ಕಾರದ ಸವಲತ್ತುಗಳು ವಿದ್ಯಾರ್ಥಿನಿಯರಿಗೆ ತಲುಪುತ್ತಿಲ್ಲ. ಅವ್ಯವಸ್ಥೆಯಲ್ಲೇ ವಿದ್ಯಾರ್ಥಿನಿಯರು ದಿನ ದೂಡುತ್ತಿದ್ದಾರೆ ಎಂದು ಸಿಟಿವಿ ನ್ಯೂಸ್ ವರದಿ ಪ್ರಸಾರ ಮಾಡಿತ್ತು. ವಿದ್ಯಾರ್ಥಿಗಳ ಹಾಜರಾತಿ ಪ್ರಸಕ್ತ ವರ್ಷದಲ್ಲಿಯೂ ಇಳಿಮುಖವಾಗಿದೆ. ಬಾಗಿಲು ಭದ್ರಪಡಿಸಲು ಚಿಲಕಗಳಿಲ್ಲ. ವಸತಿ ಶಾಲೆಯ ಸುತ್ತ ಕಾಂಪೌಂಡ್ ವ್ಯವಸ್ಥೆ ಇಲ್ಲ. ಸಿಸಿ ಕ್ಯಾಮೆರಾಗಳಂತೂ ಇಲ್ಲವೇ ಇಲ್ಲ. ಗೋಡೆಯಿಂದ ಹೊರಬಂದು ಜೋತಾಡುವ ವಿದ್ಯುತ್ ಸ್ವಿಚ್ ಬೋರ್ಡ್ಗಳು. ಸ್ವಚ್ಛತೆ ಇಲ್ಲಿ ಮರೀಚಿಕೆಯಾಗಿದೆ. ಕೊಳಕು ಹಾಸಿಗೆಗಳೇ ವಿದ್ಯಾರ್ಥಿನಿಯರಿಗೆ ಆಸರಿಯಾಗಿದೆ ಎಂದು ಸಿಟಿವಿ ನ್ಯೂಸ್ ಸುದ್ದಿ ವಾಹಿನಿಯಲ್ಲಿ ವರದಿ ಪ್ರಸಾರ ಮಾಡಿದ 24 ಗಂಟೆಗಳ ಒಳಗೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು, ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹೇಶ್ ವಸತಿ ಶಾಲೆಗೆ ಭೇಟಿ ನೀಡಿ ನಿಲಯ ಪಾಲಕರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹೌದು ಸರ್, HD ಕೋಟೆಲ್ ಒಂದೈತೆ ಸರ್, ಹುಣಸೂರಲ್ಲಿ ಒಂದೈತೆ. ಅಲ್ಲಿ ಪರಿಸ್ಥಿತಿ ಹೆಂಗಿದೆ? ಅಲ್ಲ ಟೀನೇಜ್ ಪರಿಸ್ಥಿತಿ. ಹೌದು, ಅಲ್ಲೂ ಇದೆ. ಎಡಪ್ಪ ತಾಲೂಕಲ್ಲಿ ಒಂದೊಂದು ಇದೆ ಸರ್, ಆಯಾ ತಾಲೂಕಲ್ಲಿ ಇದಾಗಿದೆ. ಅಲ್ಲ ನಮ್ದು ಯಾಕೆ ಏನು ಇಶ್ಯೂದಿಂದ ಇದು ಲಾಸ್ಟ್ 6 years 7 years ಇಂದನೇ ಸೇಮ್ ಸ್ಟೇಟಸ್, ಇದನ್ನು ಆಗ್ತಿಲ್ಲ. ಅಲ್ಲ ಯಾರಿಂದ ಇದಾಗಬೇಕಾಗಿತ್ತು ಆ್ಯಕ್ಚುಲಿ ಅಂತ, ಯಾರಿಗೆ ನಾವು ಕಮ್ಯುನಿಕೇಶನ್ ಮಾಡಬೇಕು ಅಥವಾ ಯಾರಿಂದ ಇದು ಮಾಡಬೇಕು ಅಂತ. ಅಕೌಂಟಲ್ಲಿ ಏನು ಎಷ್ಟಿರುತ್ತೆ, ಯಾವ ರೀತಿ ನೀವು ಯೂಸ್ ಮಾಡ್ತೀರಾ, ಅಥವಾ ನೀವು ಸುಮ್ಮನೆ ಬರೋರನ್ನ ಇದು ಮಾಡ್ಕೊಂಡು ಇದು ಮಾಡೋದು. ಈಗ ಆಸ್ ಎ ವಾರ್ಡನ್ ಆಗಿ ನಿಮ್ದು ಏನೇನು ರೆಸ್ಪಾನ್ಸಿಬಿಲಿಟಿ ಇರುತ್ತೆ? ಅದೇ ಶಿಸ್ತು ಕ್ರಮ ವಹಿಸೋದು, ಜವಾಬ್ದಾರಿಯಾಗಿ ಮಕ್ಕಳಿಗೆ ಊಟ ತಿಂದಿಸೋದು ಅಂತ. ಸರಿ, ಇಲ್ಲೇ ಇದ್ದು ಅವರನ್ನ ಬೇಕು ಬೆಳೆಗಳನ್ನ ಸರಿ ಆಯಿತು. ಮತ್ತೆ ಕ್ಲೀನಿಂಗ್ ಮಾಡಬೇಕು. ಕ್ಲೀನಿಂಗಿಗೆ ಬಜೆಟ್ ಅಂದರೆ ಎಷ್ಟು ಬಜೆಟ್ ಬೇಕಾಗುತ್ತೆ? ಈ ಸತಿ ಏನು ರಿಲೀಸ್ ಆಗಿದೆ. ಮತ್ತೆ ಹೆಡ್ ಮಾಸ್ಟರ್ ಜಂಟಿ ಖಾತೆ. ಸರಿ, ಇಲ್ಲಿ ಲಾಸ್ಟ್ ಟೈಮ್ ಎಲ್ಲ 20-22 ಮಕ್ಕಳದ್ದು ಮಾತ್ರ ಇತ್ತು. ಈ ಊಟದ್ದೆಲ್ಲ ಟೆಂಡರ್ ಎಲ್ಲ, ಊಟದ ರೇಷನ್ಸ್ ಎಲ್ಲ ಟೆಂಡರ್ ತಗೊಂಡು ಅವರೇ ಸಪ್ಲೈ ಮಾಡ್ತಾರೆ. ಇಲ್ಲಿರೋ ಸಿಬ್ಬಂದಿಗಳಿಗೆ ಅದೊಂದು ಏಜೆನ್ಸಿ ಇದೆ, ಅವ್ರು ಸ್ಯಾಲ್ರಿ ಕೊಡ್ತಾರೆ. ಸರಿ ಆಯಿತು. ಇನ್ನು ಈ ಮಕ್ಕಳಿಗೆ ಕೆಲವು ಬುಕ್ಸ್ಗಳು ಅದು ಮಂತ್ಲಿ ಏನಿರ್ತವೆ ಐಟಮ್ ಇರ್ತವೆ, ಅದನ್ನ ಇಲ್ಲಿನ HM ಮತ್ತೆ DO ಅವರು KTO ಬಿಲ್ನಲ್ಲಿ ಡ್ರಾ ಮಾಡಿ ಮಕ್ಕಳಿಗೆ ಇಶ್ಯೂ ಮಾಡಬೇಕು. ಸರಿ, ಇದಿಷ್ಟು ಇಲ್ಲಿರೋ ಪೊಸಿಷನ್ಸ್. ಅಲ್ಲ ಈಗ ಶಿಕ್ಷಣ ಇಲಾಖೆಯಿಂದ ಬಿಡುಗಡೆ ಆಗಬೇಕಾಗಿರೋದು ಮೇಂಟೆನೆನ್ಸ್ ಪ್ಲಸ್ ಇದು ನಿಮ್ಮ ನೀರಿಂದು 1 ಲಕ್ಷ ಹೇಳಿದ್ರಿ. ಅಲ್ಲ ಅಷ್ಟೇನ ಬಿಡುಗಡೆ ಆಗೋದು? ಮೇಜರ್ ಯಾಕೆ ಇದು ಮಾಡಬೇಕು, ಕೆಲವು ಅಮೌಂಟ್ ಬ್ಯಾಲೆನ್ಸ್ ಅಮೌಂಟ್ ಇರ್ಬೋದೇನೋ, ಅದನ್ನ ಕಳಿಸ್ಬಿಟ್ಟು ಅದೇನು ಅದು ನನಗೆ ಗೊತ್ತಿಲ್ಲ. ಆಯ್ತು, ಈಗ ಟೈಲ್ಸ್ ಗ್ರಾನೈಟ್ ಹಾಕಿರೋದು ರೀಸೆಂಟ್ ಆಗಿ, ಹೌದಾ? ಲಾಸ್ಟ್ ಟೈಮ್ ನಾನು ಒಂದು 5-6 months ಎಲ್ಲ ಇದಾಗಿ ಇದ್ರ ಬಿಡುಗಡೆ ಯಾರು ಮಾಡಿರೋದು? ನಮ್ಮ ಶಿಕ್ಷಣ ಇಲಾಖೆ PWD ಇಲಾಖೆಯವರು ನಿರ್ವಹಿಸ್ತಾ ಇದ್ದಾರೆ. ಕೂಡಲೇ ವಸತಿ ಶಾಲೆಯ ಸುತ್ತಲೂ ಸ್ವಚ್ಛತೆ ಕಾಪಾಡಬೇಕು. ವಿದ್ಯಾರ್ಥಿನಿಯರಿಗೆ ಎಲ್ಲಾ ರೀತಿಯ ಮೂಲ ಸೌಕರ್ಯಗಳನ್ನು ಕಲ್ಪಿಸಬೇಕು. ವಸತಿ ಶಾಲೆಯ ಸುತ್ತಲೂ ಭದ್ರತೆ ಒದಗಿಸಲು ಕ್ರಮ ಕೈಗೊಳ್ಳಲಾಗುವುದು. ನಿಲಯ ಪಾಲಕರು ಮತ್ತು ಮುಖ್ಯ ಶಿಕ್ಷಕರಿಗೆ ಕೂಡಲೇ ನೋಟಿಸ್ ಜಾರಿ ಮಾಡಿ ಶಿಸ್ತು ಕ್ರಮ ಕೈಗೊಳ್ಳುತ್ತೇವೆ ಎಂದು ತಹಸೀಲ್ದಾರ್ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಭರವಸೆ ನೀಡಿದ್ದಾರೆ. ಇದು ಸಿಟಿವಿ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್. KGB ಹಾಸ್ಟೆಲ್ಗೆ ಈ ದಿನ ಭೇಟಿ ಕೊಟ್ಟಿದ್ದೇನೆ. ಅಲ್ಲಿ ಮಕ್ಕಳಿಗೆ ಬಟ್ಟೆ ಒಗೆಯುವ ಸ್ಥಳದಲ್ಲಿ ಕ್ಲೀನ್ನೆಸ್ ಮೇಂಟೈನ್ ಮಾಡಿಲ್ಲ, ಮತ್ತು ಅಲ್ಲಿ ಓಡಾಡೋ ಜಾಗದಲ್ಲೂ ಸಹ ಕ್ಲೀನ್ನೆಸ್ ಮೇಂಟೈನ್ ಮಾಡಿಲ್ಲ. ಮತ್ತು ನೀರು ನಿಲ್ಲದೆ ಇರೋ ಥರ ಅವರು ಕ್ರಮ ವಹಿಸಬೇಕು. ಹಾಗಾಗಿ ಇಲ್ಲಿ ಇನ್ಚಾರ್ಜ್ ಇರ್ತಕ್ಕಂಥ HM ಅವ್ರಿಗೆ, ಹೈಸ್ಕೂಲ್ HM ಅವ್ರಿಗೆ ನೋಟಿಸ್ ಕೊಟ್ಟು ಅವರಿಂದ ಉತ್ತರ ಪಡ್ಕೊಂಡು ಮತ್ತು ಇಲ್ಲಿ ತಕ್ಷಣವೇ ಎಲ್ಲವನ್ನು ಕ್ಲೀನ್ ಮಾಡಿ ವ್ಯವಸ್ಥಿತವಾಗಿ ಮಾಡೋ ರೀತಿಯಲ್ಲಿ ನಾನು ಕ್ರಮ ವಹಿಸ್ತೀನಿ. ಈಗ ಆ ವಾರ್ನ್ ಮಾಡಿದ್ದೀನಿ. ಅದು ನಾಳೆನೇ ಕ್ಲೀನ್ ಆಗಬೇಕು ಅಂತ ಹೇಳಿದ್ದೀನಿ. ಎಲ್ಲ ಹೊರಗಡೆನೂ ಕ್ಲೀನಾಗಿ ಇಟ್ಕೋಬೇಕು, ಮತ್ತು ಹೊರಗಡೆ ಮಕ್ಕಳು ಓಡಾಡೋ ಕಡೆ ಮತ್ತು ಬಟ್ಟೆ ವಾಶ್ ಮಾಡೋ ಕಡೆ ಎಲ್ಲ ಕ್ಲೀನ್ನೆಸ್ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ದೀನಿ. ಮತ್ತು HM ನೋಟಿಸ್ ಕೊಟ್ಟು ಅವರಿಂದ ಉತ್ತರ ಪಡ್ಕೊಂಡು ಅವ್ರ ಮೇಲೆ ಅವರು ತಕ್ಷಣದಲ್ಲಿ ಅದನ್ನು ಬಗೆಹರಿಸ್ಕೊಂಡು ಕೆಲಸ ನಿರ್ವಹಿಸ್ತಾ ಹೋದರೆ ಅವ್ರ ಮೇಲೆ ಕ್ರಮಕ್ಕೆ ನಾನು ಶಿಫಾರಸು ಮಾಡ್ತೀನಿ. CC ಕ್ಯಾಮ್ರಾ ನಾನು ವಿಚಾರಿಸಿದೆ, ಅದು ಇನ್ನೂ ಸ್ಯಾಂಕ್ಷನ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲಾಖೆ ನಮ್ಮ DDP ಅವರಿಗೆ ಚರ್ಚೆ ಮಾಡಿ ಅಲ್ಲಿ CC ಕ್ಯಾಮ್ರಾಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಅವ್ರಿಗೆ ನೋಟಿಸ್ ಕೊಟ್ಟು ಅವ್ರಿಂದ ಉತ್ತರ ಪಡಬೇಕಾಗುತ್ತೆ. ಫಸ್ಟ್ ಪ್ರೊಸೀಜರ್ ಪ್ರಕಾರ ಅವ್ರ ಉತ್ತರ ಏನು ಕೊಡ್ತಾರೆ ಅದರ ಮೇಲೆ ನಾನು ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡ್ತೀನಿ. ಕುಮಾರ್, CTV ನ್ಯೂಸ್, ನಂಜನಗೂಡ.
ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. 28ರ ಭಾನುವಾರ ಚಿಕ್ಕಬಳ್ಳಾಪುರದ ಹರ್ಷೋದಯ ಕನ್ವೆನ್ಷನ್ ಹಾಲ್ನಲ್ಲಿ ಏರ್ಪಡಿಸಿರುವ ಚಿಕ್ಕಬಳ್ಳಾಪುರ ಜಿಲ್ಲಾ ಬ್ರಾಹ್ಮಣ ಸಮ್ಮೇಳನಕ್ಕೆ ಎಲ್ಲ ವಿಪ್ರ ಬಂಧುಗಳು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಚಿಕ್ಕಬಳ್ಳಾಪುರ ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ಮುಖ್ಯಸ್ಥರು ಮನವಿ ಮಾಡಿದ್ರು. ಗುಡಿಬಂಡೆ ಪ್ರವಾಸಿ ಮಂದಿರದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ಯಲ್ಲೂಡು ಬ್ರಾಹ್ಮಣರ ಸಂಘದ ಅಧ್ಯಕ್ಷ ಸೂರ್ಯಪ್ರಕಾಶ್ ಹಾಗೂ ಗುಡಿಬಂಡೆ ತಾಲೂಕು ಬ್ರಾಹ್ಮಣರ ಸಂಘದ ಅಧ್ಯಕ್ಷ ಶ್ರೀನಿವಾಸ ಕಾರ್ತಿಕ್ ಮಾತನಾಡಿ, ಎಲ್ಲ ಬ್ರಾಹ್ಮಣ ಬಂಧುಗಳು ಸಮ್ಮೇಳನದಲ್ಲಿ ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿಯಾಗಲು ಕೋರಿದ್ರು. ಚಿಕ್ಕಬಳ್ಳಾಪುರ ಜಿಲ್ಲಾ ಬ್ರಾಹ್ಮಣ ಮಹಾಸಭಾಧ್ಯಕ್ಷ ನಾಗಭೂಷಣ್ ರಾವ್ ಮಾತನಾಡಿ, ಚಿಕ್ಕಬಳ್ಳಾಪುರ ಜಿಲ್ಲೆ ಸೇರಿದಂತೆ ವಿವಿಧೆಡೆ ಸಮುದಾಯವನ್ನ ಒಗ್ಗೂಡಿಸುವ ಕಾರ್ಯ ನಡೆಸಲಾಗುತ್ತಿದೆ. ಈ ಸಮ್ಮೇಳನ ಸಂಘಟನೆ ದೃಷ್ಟಿಯಿಂದ ಒಂದು ಮೈಲಿಗಲ್ಲಾಗಲಿದೆ.
ಈ ಕಾರ್ಯದಲ್ಲಿ ಎಲ್ಲರೂ ಕೈ ಜೋಡಿಸಿ ಎಂದು ಮನವಿ ಮಾಡಿದ್ರು. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಸಹ ಕಾರ್ಯದರ್ಶಿ ಪ್ರಕಾಶ್ ಮಾತನಾಡಿ, ಸಂಘಟನೆ, ಸ್ವಾವಲಂಬನೆ, ಸಂಸ್ಕಾರ ಈ ಮೂರು ಧ್ಯೇಯದೊಂದಿಗೆ ವಿಪ್ರ ಸಮುದಾಯವನ್ನ ಒಗ್ಗೂಡಿಸುವ ಪ್ರಯತ್ನದೊಂದಿಗೆ ಬ್ರಾಹ್ಮಣ ಸಮುದಾಯದ ಮುನ್ನಡೆಗಾಗಿ ಹಲವು ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಟ್ಟಿದ್ದು ಅದನ್ನ ಈಡೇರಿಸಿಕೊಳ್ಳುವ ಜವಾಬ್ದಾರಿಯೊಂದಿಗೆ ಈ ಸಮ್ಮೇಳನ ನಡೆಸಲಾಗುತ್ತಿದೆ ಎಂದರು. ಆದರೆ ನಮ್ಮಲ್ಲಿ 2014ರಲ್ಲಿ ನಮ್ಮ ಜಿಲ್ಲಾ ಸಮ್ಮೇಳನ ನಡೆದು ಈಗ ಸುಮಾರು 10 ವರ್ಷಗಳ ಹತ್ರ ಆಗ್ತಾ ಇದೆ. ಆವಾಗ ಆ ತಕ್ಕ ಮಟ್ಟಿಗೆ ಅವರೆಲ್ಲ ಮಾಡಿ ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗಿದ್ರು. ಈ ಒಂದು 2024 ಜುಲೈಯಲ್ಲಿ ಮಾಡತಕ್ಕಂಥ ಸಮ್ಮೇಳನ ನಾವು ಒಂದು ಬೇರೆ ರೀತಿಯಲ್ಲೇ ಮಾಡಬೇಕು ಅನ್ನತಕ್ಕಂಥ ಯೋಚನೆಯಿಂದ ಅಧ್ಯಕ್ಷರುಗಳು, ಜಿಲ್ಲಾ ಸಂಘದವರೆಲ್ಲ ಸೇರಿ, ಜೊತೆಗೆ ಎಲ್ಲ ತಾಲೂಕು ಅಧ್ಯಕ್ಷರುಗಳು, ಮಹಿಳಾ ಸಂಘದವರೆಲ್ಲ ಮಾತಾಡಿ ಬೇರೆ ರೀತಿಯಲ್ಲಿ ಮಾಡಬೇಕಂತ ರೂಪುರೇಷೆ ಎಲ್ಲ ನಾವು ತಯಾರು ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ವಿ. ಏನಂದರೆ ಇತ್ತೀಚಿನ ಇದಕ್ಕಿಂತ ಮೊದಲು ಏನಂದರೆ ಪ್ರತಿ ಟೌನಲ್ಲಿ ಹೋಗ್ಬಿಟ್ಟು ಎಲ್ಲ ಬರೀ ಕಾಂಪ್ಲೆಕ್ಸ್ ಕೊಡೋದು, ಮಾತಾಡೋದೆಲ್ಲ ಆಗ್ತಿದ್ದು. ಹಳ್ಳಿಯಿರತಕ್ಕಂಥ ನಮ್ಮ ಸಮುದಾಯ ಜನಕ್ಕೆ ನಾವು ಅವ್ರನ್ನ ಮುಟ್ಟೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಈ ಸರಿ ಆಗಿರತಕ್ಕಂಥ ಒಂದು ನಮ್ಮ ಸಂಘಟನೆ, ನಾವು ಪ್ರತಿಯೊಬ್ಬರ ಒಂದು ಇದರಲ್ಲಿ ಈಗಾಗಲೇ ಗೊತ್ತಾಗಿರ್ಬೋದು, ಪ್ರತಿ ತಾಲೂಕು, ಪ್ರತಿ ಹಳ್ಳಿ ಎಲ್ಲರೂ ಇದಕ್ಕೆ ಸಹಕಾರ ಕೊಟ್ಟು ಅವರವರ ಆದ ಅವರ ಶಕ್ತಿ ಎಷ್ಟಿದೆಯೋ ಆ ಒಂದು ಇದರಲ್ಲಿ ಅವರೆಲ್ಲ ಸಂಘಟನೆ ಮಾಡಿ ತುಂಬ ಜನ ಸೇರಿಸಬೇಕು, ತುಂಬ ಜನ ಬಂದು ನಮ್ಮಲ್ಲಿ ಭಾಗವಹಿಸಬೇಕು ಅನ್ನತಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು ಸಮ್ಮೇಳನ ಯೋಜನೆಯಾಗಿ ರೆಡಿಯಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಬ್ರಾಹ್ಮಣ ಮಹಾಸಭಾಧ್ಯಕ್ಷ ನಾಗಭೂಷಣ್ ರಾವ್, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಸಹ ಕಾರ್ಯದರ್ಶಿ ಪ್ರಕಾಶ್, ಯಲ್ಲೋಡು ಬ್ರಾಹ್ಮಣರ ಸಂಘದ ಅಧ್ಯಕ್ಷ ಸೂರ್ಯಪ್ರಕಾಶ್, ಗುಡಿಬಂಡೆ ತಾಲೂಕು ಬ್ರಾಹ್ಮಣರ ಸಂಘದ ಅಧ್ಯಕ್ಷ ಶ್ರೀನಿವಾಸ ಕಾರ್ತಿಕ್, ಕಾರ್ಯದರ್ಶಿ ಜೆವಿ ಮಂಜುನಾಥ್, ಉಪಾಧ್ಯಕ್ಷ ಗೂನಾ ನಾಗೇಂದ್ರ ಭಟ್, ಜಂಟಿ ಕಾರ್ಯದರ್ಶಿ ನಿರಂಜನ್, ನಿರ್ದೇಶಕ ವೇಣುಗೋಪಾಲ್, ಶ್ರೀಧರ್, ರಮೇಶ್, ವಿಪ್ರ ವನಿತಾ ಸಂಘದ ಅಧ್ಯಕ್ಷೆ ಲಕ್ಷ್ಮಿ ಇನ್ನೂ ಹಲವರು ಹಾಜರಿದ್ದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಡಿ ರಾಜ್ಯದಾದ್ಯಂತ 200ಕ್ಕೂ ಹೆಚ್ಚು ಕಾಲೇಜುಗಳು ಕಾರ್ಯನಿರ್ವಹಿಸುತ್ತಿದ್ದು, ಅದರಲ್ಲಿ ಆರ್ಎಲ್ ಜಾಲಪ್ಪ ಸಮೂಹ ಸಂಸ್ಥೆಗಳ ತಾಂತ್ರಿಕ ಕಾಲೇಜಿನ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ವಿದ್ಯಾರ್ಥಿ ಮೂಲಾ ಪವನ್ ಕುಮಾರ್ ರೆಡ್ಡಿ 2023-24ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯಕ್ಕೆ 4ನೇ ರ್ಯಾಂಕ್ ಪಡೆದಿದ್ದಾರೆ. ಉತ್ತಮ ರ್ಯಾಂಕ್ ಪಡೆದು ಕಾಲೇಜಿಗೆ ಕೀರ್ತಿ ತಂದಿರುವುದು ಹೆಮ್ಮೆಯ ವಿಷಯ ಎಂದು ಕಾಲೇಜು ನಿರ್ದೇಶಕ ರಾಜೇಂದ್ರ ಹೇಳಿದರು. ಆರ್ಎಲ್ ಜಾಲಪ್ಪ ಸಮೂಹ ಸಂಸ್ಥೆಗಳ ತಾಂತ್ರಿಕ ಕಾಲೇಜಿನ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ವಿದ್ಯಾರ್ಥಿ ಮೂಲ ಪವನ್ ಕುಮಾರ್ ರೆಡ್ಡಿ 2023-24ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯಕ್ಕೆ 4ನೇ ರ್ಯಾಂಕ್ ಪಡೆದಿದ್ದಾರೆ. ಉತ್ತಮ ರ್ಯಾಂಕ್ ಪಡೆದು ಕಾಲೇಜಿಗೆ ಕೀರ್ತಿ ತಂದಿರುವುದು ಹೆಮ್ಮೆಯ ವಿಷಯ ಎಂದು ಕಾಲೇಜು ನಿರ್ದೇಶಕ ರಾಜೇಂದ್ರ ಹೇಳಿದರು. ವಿದ್ಯಾರ್ಥಿ ಮೂಲ ಪವನ್ ಕುಮಾರ್ ರೆಡ್ಡಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ 2023-24ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯಕ್ಕೆ 4ನೇ ರ್ಯಾಂಕ್ ಪಡೆದಿದ್ದಾರೆ. ಉನ್ನತ ಸಾಧನೆಗೈದ ವಿದ್ಯಾರ್ಥಿಯನ್ನ ಕಾಲೇಜು ನಿರ್ದೇಶಕ ರಾಜೇಂದ್ರ, ಪ್ರಾಧ್ಯಾಪಕ ಸುನೀಲ್ ಕುಮಾರ್, ದಾದಾಫೀರ್ ಅಭಿನಂದಿಸಿದ್ರ. ಇನ್ನು ಈ ವೇಳೆ ಮಾತನಾಡಿದ ರಾಜೇಂದ್ರ, ಕಳೆದ 3 ವರ್ಷಗಳ ಹಿಂದೆ ಕಾಲೇಜಿನ ವಿದ್ಯಾರ್ಥಿಗೆ 5ನೇ ರ್ಯಾಂಕ್ ಬಂದಿತ್ತು. ಕಾಲೇಜಿನಲ್ಲಿ ಉತ್ತಮ ಪರಿಣತಿ ಪಡೆದ ಬೋಧಕರ ಸಿಬ್ಬಂದಿ ಇದೆ. ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡಲಾಗುತ್ತಿದೆ. ಈ ವಿದ್ಯಾರ್ಥಿಯನ್ನ ಉಳಿದ ಎಲ್ಲಾ ವಿದ್ಯಾರ್ಥಿಗಳು ಮಾದರಿ ಸ್ಫೂರ್ತಿಯಾಗಿ ತೆಗೆದುಕೊಂಡು ಉತ್ತಮ ಅಂಕ ಪಡೆದು ತಂದೆ ತಾಯಿಗಳಿಗೆ ಕಾಲೇಜಿಗೆ ಕೀರ್ತಿ ತರಬೇಕು ಎಂದರು. ಯಾಕಪ್ಪ ಅಂತ ಹೇಳಿದ್ರೆ, ಈ ನಮ್ಮ ಕಾಲೇಜು VTU ಅಂಡರ್ ಬರ್ತದೆ, ಅಫಿಲಿಯೇಟ್ ಆಗಿದೆ VTU ಯೂನಿವರ್ಸಿಟಿಗೆ. ಈ VTU ಯೂನಿವರ್ಸಿಟಿಯಲ್ಲಿ ಸುಮಾರು 200ಕ್ಕೂ ಹೆಚ್ಚು ಕಾಲೇಜುಗಳಿದೆ ಇಡೀ ರಾಜ್ಯಾದ್ಯಂತ. ಅದರಲ್ಲಿ ಈ ಸ್ಟೂಡೆಂಟು 4ನೇ ರ್ಯಾಂಕ್ ಬಂದಿರೋದು ನಿಜಕ್ಕೂ ಕೂಡ ನಮಗೆ ಬಹಳ ಹೆಮ್ಮೆಯ ವಿಷಯ, ಬಹಳ ಸಂತೋಷನೂ ಕೂಡ ಆಗಿದೆ. ಹಿಂದೆ 3 ವರ್ಷದಿಂದ ಒಬ್ಬ ಸ್ಟೂಡೆಂಟ್ ಬಂದಿದ್ದ, 5ನೇ ರ್ಯಾಂಕ್ ಬಂದಿದ್ದ. ಈ ಸ್ಟೂಡೆಂಟ್ ಅದನ್ನು ಇನ್ನೂ ಉತ್ತಮಪಡಿಸಿದ್ದಾನೆ. ಮುಂದಿನ ವರ್ಷಗಳಲ್ಲಿ ನಾವು ಇನ್ನೂ ಬೇರೆ ಬೇರೆ ಬ್ರಾಂಚ್ಗಳಲ್ಲೂ ಕೂಡ ಒಳ್ಳೆಯ ಒಂದು ರ್ಯಾಂಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಯಾಕಪ್ಪ ಅಂತ ಹೇಳಿದ್ರೆ, ಕಳೆದ 4 ತಿಂಗಳ ಹಿಂದೆ ನಮ್ಮ ಸಂಸ್ಥೆಗೆ ನ್ಯಾಕ್ A ಗ್ರೇಡ್ ಕೂಡ ಬಂದಿದೆ. ಇಲ್ಲಿ ಒಳ್ಳೆಯ ಉತ್ತಮ ಟೀಚಿಂಗ್ ಫ್ಯಾಕಲ್ಟಿ ಇದೆ. ಹಾಗಾಗಿ ಅವರು ಯಾವುದೇ ಬ್ರಾಂಚ್ ಆದರೂ ಕೂಡ ತಮ್ಮ ಒಳ್ಳೆಯ ರೀತಿಯ ಒಂದು ಕೋಚಿಂಗನ್ನು ಕೊಟ್ಟು ಆ ವಿದ್ಯಾರ್ಥಿಗಳನ್ನು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗೋದಕ್ಕೆ ಬಹಳ ಶ್ರಮೆ ಪಡ್ತಾರೆ. ನಿಜಕ್ಕೂ ಕೂಡ ಈ ದಿನ ನಮಗೆ ಬಹಳ ಸಂತೋಷ. ನಾವು ಮ್ಯಾನೇಜ್ಮೆಂಟಿನ ಪರವಾಗಿ ಈ ದಿನ ಈ ಸ್ಟೂಡೆಂಟ್ನ ಒಂದು
ಫೆಲಿಸ್ಟೇಟ್ ಮಾಡಬೇಕು ಅಂತ ಕೂಡ ಇದ್ದೇವೆ. ಊರಿಂದ ಅವರ ತಂದೆ ತಾಯಿಯನ್ನು ಕೂಡ ಇಲ್ಲಿ ಕರೆಸ್ಕೊಂಡಿದ್ದೇವೆ. ನಿಜಕ್ಕೂ ಕೂಡ ಇದು ಬಹಳ ಸಂತೋಷ ಕೊಡುವಂತ ವಿಚಾರ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಬೀದರ್ ಜಿಲ್ಲೆಯ 7 ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಾಖಲಾಗಿರುವ ಒಟ್ಟು 22 ಹಾಗೂ ತೆಲಂಗಾಣ ರಾಜ್ಯದ ಜಹೀರಾಬಾದ್ ಪೊಲೀಸ್ ಠಾಣೆಯಲ್ಲಿ ದಾಖಲಾದ 4 ಸ್ವತ್ತಿನ ಕಳುವು ಪ್ರಕರಣಗಳನ್ನು ಭೇದಿಸಿರುವ ಬೀದರ್ ಪೊಲೀಸರು ಆರೋಪಿಗಳಿಂದ 38.29 ಲಕ್ಷ ಮೌಲ್ಯದ ಸ್ವತ್ತನ್ನು ಜಪ್ತಿ ಮಾಡುವ ಜೊತೆಗೆ 17 ಮಂದಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಕುಂಟಿಯವರು ಗುರುವಾರ ಬೀದರ್ ಜಿಲ್ಲಾ ಪೊಲೀಸ್ ಕವಾಯಿತು ಮೈದಾನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿ ಬೀದರ್ ಜಿಲ್ಲೆಯ 7 ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಾಖಲಾಗಿರುವ ಒಟ್ಟು 22 ಹಾಗೂ ತೆಲಂಗಾಣ ರಾಜ್ಯದ ಜಹೀರಾಬಾದ್ ಪೊಲೀಸ್ ಠಾಣೆಯಲ್ಲಿ ದಾಖಲಾದ 4 ಸ್ವತ್ತಿನ ಕಳುವು ಪ್ರಕರಣಗಳನ್ನು ಭೇದಿಸಿರುವ ಬೀದರ್ ಪೊಲೀಸರು ಆರೋಪಿಗಳಿಂದ 38.29 ಲಕ್ಷ ಮೌಲ್ಯದ ಸ್ವತ್ತನ್ನು ಜಪ್ತಿ ಮಾಡುವ ಜೊತೆಗೆ 17 ಮಂದಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ತಿಳಿಸಿದರು. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದಾಖಲಾದ 2 ಪ್ರಕರಣ, ಬೇಮಳಖೇಡ ಪೊಲೀಸ್ ಠಾಣೆಯಲ್ಲಿ ದಾಖಲಾದ 1 ಪ್ರಕರಣ, ಹುಮ್ನಾಬಾದ್ ಪೊಲೀಸ್ ಠಾಣೆಯಲ್ಲಿ ದಾಖಲಾದ 1 ಪ್ರಕರಣ, ಬಾಲ್ಕಿ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾದ 1 ಪ್ರಕರಣ, ಬಾಲ್ಕಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದಾಖಲಾದ 2 ಪ್ರಕರಣಗಳು, ಜನವಾಡ ಪೊಲೀಸ್ ಠಾಣೆಯ 1 ಪ್ರಕರಣ ಮತ್ತು ಮನ್ನಾಖೇಳಿ ಪೊಲೀಸ್ ಠಾಣೆಯಲ್ಲಿ ದಾಖಲಾದ 1 ಪ್ರಕರಣವನ್ನು ಭೇದಿಸಲಾಗಿದೆ ಎಂದರು. ಈ ಪ್ರಕರಣಗಳಡಿ ಬಂಧಿಸಲಾದ ಆರೋಪಿಗಳಿಂದ 1 ಕೆಜಿ ಗಾಂಜಾ, ಇದರ ಅಂದಾಜು ಮೊತ್ತ 1 ಲಕ್ಷ ರೂಪಾಯಿ, 38 ದ್ವಿಚಕ್ರ ವಾಹನಗಳು, ಅಂದಾಜು ಮೊತ್ತ 28.33 ಲಕ್ಷ, 3 ಕಾರ್ಟನ್ ಗೋಲ್ಡ್ ಫ್ಲಾಗ್ ಸಿಗರೆಟ್ಗಳು, ಅಂದಾಜು ಮೊತ್ತ 3.27 ಲಕ್ಷ, ವಿವಿಧ ಕಂಪನಿಯ 11 ನೀರಿನ ಮೋಟಾರ್ಗಳು, ಅಂದಾಜು ಮೊತ್ತ 1.84 ಲಕ್ಷ, 2500 ಕೆಜಿ ಪಡಿತರ ಅಕ್ಕಿ, 1 ಮಹೀಂದ್ರಾ ಗೂಡ್ಸ್ ವಾಹನ ಸೇರಿ ಅಂದಾಜು 3.85 ಲಕ್ಷ, ಹೀಗೆ ಒಟ್ಟು 38.29 ಲಕ್ಷ ಮೌಲ್ಯದ ಸ್ವತ್ತನ್ನು ಜಪ್ತಿ ಮಾಡಿ 17 ಮಂದಿ ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗಿದೆ ಎಂದರು. ಸಾರ್ವಜನಿಕರ ಪ್ರಾಣವನ್ನು, ಆಸ್ತಿಯನ್ನು ಕಾಪಾಡುವುದು ಪೊಲೀಸರಾಗಿ ನಮ್ಮ ಪ್ರಥಮ ಆದ್ಯತೆ ಆಗಿರುತ್ತದೆ. ಇವತ್ತು ನಿಮ್ಮ ಮುಖಾಂತರ ನಾನು ಎಲ್ಲ ನಮ್ಮ ಸಿಬ್ಬಂದಿಗಳು, ಕ್ರೈಮ್ ಸ್ಟಾಫ್ ಆಗಲಿ, ನಮ್ಮ DYSPಗಳಾಗಲಿ, CPIಗಳಾಗಲಿ, ಕಳೆದ ತಿಂಗಳು ಯಾವ ಪ್ರಾಪರ್ಟಿಯನ್ನು, ಕಳ್ಳತನ ಕೇಸ್ಗಳನ್ನಾಗಲಿ, ಬೇರೆ ಬೇರೆ ಕೇಸ್ಗಳಲ್ಲಿ ಎಷ್ಟು ಪ್ರಾಪರ್ಟಿಯನ್ನು ರಿಕವರ್ ಮಾಡಿದ್ದಾರೆ ಅನ್ನೋ ಮಾಹಿತಿಯನ್ನು ನಾನು ಹಂಚ್ಕೋಬೇಕಂತಿದ್ದೇನೆ. ಕಳೆದ ತಿಂಗಳಲ್ಲಿ ಸುಮಾರು 38 ಮೋಟಾರ್ ಬೈಕ್ಗಳನ್ನು ನಾವು ರಿಕವರ್ ಮಾಡಿದ್ದೇವೆ. ಇವೆಲ್ಲ ಸ್ಟೋಲನ್ ಪ್ರಾಪರ್ಟೀಸ್ ಆಗಿದ್ದಾವೆ, ಕಳ್ಳತನವಾಗಿದ್ದಾವೆ. ಈ 2 ವೀಲರ್ಸನ್ನು ನಾವು 38 ಟೂ ವೀಲರ್ಸ್ ರಿಕವರ್ ಮಾಡಿದ್ದೇವೆ. ಹಾಗೂ ಸುಮಾರು 8 ಪಂಪ್ ಸೆಟ್ಗಳು ರೈತರು ಯೂಸ್ ಮಾಡುವ ಪಂಪ್ ಸೆಟ್ಗಳನ್ನು ಕೂಡ ನಾವು ಮತ್ತು ಕಳ್ಳತನ ಪ್ರಕರಣದಲ್ಲಿ ನಾವು ರಿಕವರ್ ಮಾಡಿದ್ದೇವೆ. ಇದಲ್ಲದೆ 1 4 ವೀಲರ್ ಕೂಡ ನಾವು ರಿಕವರ್ ಮಾಡಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಚಂದ್ರಕಾಂತ್ ಪೂಜಾರಿ, ಬೀದರ್ ಡಿವೈಎಸ್ಪಿ ಶಿವಣ್ಣಗೌಡ ಪಾಟೀಲ್, ಭಾಲ್ಕಿ ಡಿವೈಎಸ್ಪಿ ಶಿವಾನಂದ ಪವಾಡ್ ಶೆಟ್ಟಿ, ಹುಮ್ನಾಬಾದ್ ಡಿವೈಎಸ್ಪಿ JS ನ್ಯಾಮಗೌಡರ್, ವಿವಿಧ ಪೊಲೀಸ್ ಠಾಣೆಯ PSIಗಳು, ವೃತ್ತ ನಿರೀಕ್ಷಕರು ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿ ಹಾಜರಿದ್ದರು. ಚಂದ್ರಯ್ಯ ಸ್ವಾಮಿ, CTV ನ್ಯೂಸ್, ಬೀದರ್. ದೇಶ ಸುರಕ್ಷಿತವಾಗಿರಲು ಕಾರಣ ಗಡಿಯಲ್ಲಿ ಬಿಸಿಲು, ಮಳೆ, ಗಾಳಿ ಎನ್ನದೆ ಕಾವಲು ಕಾಯುತ್ತಿರುವ ಸೈನಿಕರು. ದೇಶವೇ ತಮ್ಮ ಮನೆ ಎನ್ನುವಂತೆ ಕಾವಲು ಕಾಯುವ ವೀರಯೋಧರ ಸಾಹಸ ಮತ್ತು ಪರಾಕ್ರಮ ಅವಿಸ್ಮರಣೀಯ ಎಂದು ಯುವ ಮುಖಂಡ R ಮಿಥುನ್ ರೆಡ್ಡಿ ತಿಳಿಸಿದರು. ಗುಡಿಬಂಡೆ ಪಟ್ಟಣದ ಗಜನಾಣ್ಯ ಕಲ್ಯಾಣ ಮಂಟಪದಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದಿಂದ ಬಜರಂಗ ದಳದ ಸೇವಾ ಸಪ್ತಾಹ ಹಾಗೂ ಕಾರ್ಗಿಲ್ ಯುದ್ಧದಲ್ಲಿ ಮಡಿದ ಭಾರತೀಯರ ವೀರ ಯೋಧರ ಸ್ಮರಣಾರ್ಥವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ದೇಶ, ರಾಜ್ಯ, ಸಂಸ್ಕೃತಿ, ಭಾಷೆ ವಿಚಾರಕ್ಕೆ ಬಂದಾಗ ನಾವು ಮುಂದೆ ಇರಬೇಕು. ಗುಡಿಬಂಡೆಯಲ್ಲಿಯೂ ಸ್ವಾತಂತ್ರ್ಯ ಹೋರಾಟಗಾರರು, ವೀರ ಯೋಧರು ಇದ್ದಾರೆ. ಪ್ರಸ್ತುತ ಕೆಲವರು ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಅವರೆಲ್ಲರಿಗೂ ಕಾರ್ಗಿಲ್ ವಿಜಯ ದಿವಸದ ಶುಭಾಶಯಗಳನ್ನು ತಿಳಿಸಿದರು. ಯೋಧರ ಸೇವೆ ರಾಮಾಯಣ, ಮಹಾಭಾರತದ ಗ್ರಂಥಗಳಂತೆ
ಶಾಶ್ವತವಾಗಿ ಈ ದೇಶದ ಇತಿಹಾಸ ಪುಟಗಳಲ್ಲಿ ಉಳಿಯುತ್ತದೆ. ಇಂತಹ ದೇಶಾಭಿಮಾನದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದು ಹೆಮ್ಮೆಯ ಸಂಗತಿ ಎಂದು ಸಂತಸ ವ್ಯಕ್ತಪಡಿಸಿದ್ರು. ಎಲ್ಲರೂ ಆರೋಗ್ಯ ಶಿಬಿರದ ಉಪಯೋಗ ಪಡೆಯಬೇಕು. ಗುಡಿಬಂಡೆ, ಬಾಗೇಪಲ್ಲಿ ಮತ್ತು ಚೇಳೂರು ತಾಲೂಕುಗಳನ್ನು ಕ್ಷಯರೋಗ ಮುಕ್ತ ತಾಲೂಕು ಮಾಡಲು ಆರೋಗ್ಯ ಇಲಾಖೆ ಜೊತೆಗೆ ಪ್ರಯತ್ನ ಮಾಡಿದ್ವು. ಅದಕ್ಕಾಗಿ ಕೇಂದ್ರ ಸರ್ಕಾರದಿಂದ ಪ್ರಶಂಸೆ ಪತ್ರ ಕಳುಹಿಸಿದ್ದಾರೆ ಎಂದರು. ಈ ವೇಳೆ ರಾಜ್ಯ ನೇಕಾರರ ಪ್ರಕೋಷ್ಠದ ಸಹ ಸಂಚಾಲಕ ಗಜನಾಣ್ಯ ನಾಗರಾಜ್, ಚಿಕ್ಕಬಳ್ಳಾಪುರ ಬಿಜೆಪಿ ನಗರಾಧ್ಯಕ್ಷ ಆನಂದ್, ವಿಶ್ವ ಹಿಂದೂ ಪರಿಷತ್ ವಿಭಾಗ ಸಂಘಟನಾ ಕಾರ್ಯದರ್ಶಿ ಸಾಗರ್, ಬಜರಂಗದಳ ಕೋಲಾರ ವಿಭಾಗದ ಸಂಚಾಲಕ ನರೇಶ್ ರೆಡ್ಡಿ, ವಿಎಚ್ಪಿ ಜಿಲ್ಲಾ ಕಾರ್ಯದರ್ಶಿ ಬಾಲಕೃಷ್ಣ, ಬಜರಂಗದಳ ಜಿಲ್ಲಾ ಸಂಚಾಲಕ ಜಿಎ ಅಮರೇಶ್, ತಾಲೂಕು ಅಧ್ಯಕ್ಷ ಶ್ರೀನಾಥ್, ಬಜರಂಗದಳದ ಮನೋಜ್, ಲೋಕೇಶ್, ಗಗನ್, ಪ್ರಹ್ಲಾದ್ ರಾವ್, ಹರೀಶ್, ಶ್ರೀನಿವಾಸ್ ರೆಡ್ಡಿ ಇನ್ನೂ ಹಲವರು ಹಾಜರಿದ್ದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಮೈಸೂರು ಮುಡಾ ಹಗರಣದ ಬೆನ್ನಲ್ಲೇ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರ ಇದೀಗ ಸುದ್ದಿಯಲ್ಲಿದೆ. ನಿಯಮ ಉಲ್ಲಂಘಿಸಿ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಉಂಟು ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿ ಬುಡಾ ಮಾಜಿ ಅಧ್ಯಕ್ಷ ಬಾಬುವಾಲಿ, ಹಿಂದಿನ ಆಯುಕ್ತ ಅಭಯ್ ಕುಮಾರ್ ಹಾಗೂ ಇತರೆ ಮೂವರ ವಿರುದ್ಧ ಬೀದರ್ ನಗರದ ನ್ಯೂಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳಿಗೆ ಬಂಧನದ ಭೀತಿ ಎದುರಾಗಿದೆ. ಮೈಸೂರು ಮುಡಾ ಹಗರಣದ ಬೆನ್ನಲ್ಲೇ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರ ಇದೀಗ ಸುದ್ದಿಯಲ್ಲಿದೆ. ನಿಯಮ ಉಲ್ಲಂಘಿಸಿ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಉಂಟು ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿ ಬುಡಾ ಮಾಜಿ ಅಧ್ಯಕ್ಷ ಬಾಬುವಾಲಿ, ಹಿಂದಿನ ಆಯುಕ್ತ ಅಭಯ್ ಕುಮಾರ್ ಹಾಗೂ ಇತರೆ ಮೂವರ ವಿರುದ್ಧ ಬೀದರ್ ನಗರದ ನ್ಯೂಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳಿಗೆ ಬಂಧನದ ಭೀತಿ ಎದುರಾಗಿದೆ. ಸರ್ಕಾರದ ಸೂಚನೆ ಅನ್ವಯ ಬುಡಾ ಹಾಲಿ ಆಯುಕ್ತ ಶ್ರೀಕಾಂತ ಚಿಮಕೋಡಿ ಅವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಾಗಿದೆ. ರಾಜಕೀಯ ಹಸ್ತಕ್ಷೇಪದಿಂದ ಪೊಲೀಸರು ವಿಳಂಬ ಮಾಡಿದ್ದಾರೆ. ಬಂಧನಕ್ಕೂ ಮುಂದಾಗುತ್ತಿಲ್ಲ ಎಂಬ ಆರೋಪಗಳು ಕೇಳಿಬಂದಿವೆ. 2020 ನವೆಂಬರ್ 27ರಿಂದ 2023 ಮೇ 23 ಅವಧಿಯಲ್ಲಿ ನಿವೇಶನಗಳ ಹಂಚಿಕೆಯಲ್ಲಿ ಬುಡಾದಲ್ಲಿ ನಿಯಮಗಳನ್ನು ಅನುಸರಿಸಿಲ್ಲ. ಇದರಿಂದ ಸರ್ಕಾರಕ್ಕೆ ಕೋಟ್ಯಂತರ ರೂಪಾಯಿ ಆರ್ಥಿಕ ನಷ್ಟ ಉಂಟಾಗಿದೆ ಎಂದು ಅಂದಿನ ವಿಧಾನ ಪರಿಷತ್ ಸದಸ್ಯ ಅರವಿಂದ ಕುಮಾರ್ ಅರಳಿ ನಗರಾಭಿವೃದ್ಧಿ ಇಲಾಖೆಗೆ ದೂರು ಸಲ್ಲಿಸಿದ್ರು. ಅವರ ದೂರು ಆಧರಿಸಿ ಇಲಾಖೆ ಕಲಬುರಗಿ ವಿಭಾಗೀಯ ಕಚೇರಿ ನಗರ ಮತ್ತು ಗ್ರಾಮಾಂತರ ಯೋಜನಾ ಜಂಟಿ ನಿರ್ದೇಶಕ ಹಾಗೂ ಧಾರವಾಡ ವಲಯ ಕಚೇರಿ ನಗರ ಮತ್ತು ಗ್ರಾಮಾಂತರ ಯೋಜನಾಧಿಕಾರಿ ಒಳಗೊಂಡ ಜಂಟಿ ಪರಿವೀಕ್ಷಣಾ ತಂಡ ರಚಿಸಿ ಪರಿಶೀಲನಾ ತಂಡ 2023 ಸೆಪ್ಟೆಂಬರ್ 13ರಿಂದ 15ರವರೆಗೆ ಬುಡಾದಲ್ಲಿ ದಾಖಲೆಗಳ ಪರಿಶೀಲನೆ ನಡೆಸಿ ಲೇಔಟ್ಗಳಿಗೆ ಭೇಟಿ ನೀಡಿ ನಿವೇಶನಗಳನ್ನು ಪರಿಶೀಲಿಸಿ ವರದಿ ಸಲ್ಲಿಸಿದ್ದ. ನಿಯಮಗಳನ್ನು ಪಾಲಿಸದೆ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಉಂಟು ಮಾಡಲಾಗಿದೆ. ಅದರ ಪ್ರಕಾರ ಅಂದಿನ ಬುಡಾ ಆಯುಕ್ತ ಅಭಯ್ ಕುಮಾರ್ ಅವರನ್ನ ನಗರಾಭಿವೃದ್ಧಿ ಇಲಾಖೆ 2023 ಫೆಬ್ರವರಿ 14ರಂದು ಸೇವೆಯಿಂದ ಅಮಾನತುಗೊಳಿಸಿತ್ತು. ಆದರೆ ಅಧ್ಯಕ್ಷರ ವಿರುದ್ಧ ಕ್ರಮ ಕೈಗೊಳ್ಳಲು ಏಕೆ ಹಿಂದೇಟು ಹಾಕಲಾಗುತ್ತಿದೆ ಎಂದು ದೂರುದಾರರು ಆಕ್ಷೇಪ ಸಲ್ಲಿಸಿ ಕ್ರಮಕ್ಕೆ ದೂರು ಸಲ್ಲಿಸಲಾಗಿದೆ. ಬುಡಾ ಮಾಜಿ ಅಧ್ಯಕ್ಷ ಆಯುಕ್ತರ ವಿರುದ್ಧ ಐಪಿಸಿ ಕಲಂ 409 ಅಡಿ ಈಗಾಗಲೇ ಪ್ರಕರಣ ದಾಖಲಿಸಲಾಗಿದೆ. ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಾಥಮಿಕ ತನಿಖೆ ನಡೆಸುತ್ತಿದ್ದಾರೆ. ಶೀಘ್ರ ಸಾಕ್ಷಿಗಳನ್ನು ಸಂಗ್ರಹಿಸಿ ಕಾನೂನು ಕ್ರಮ ಜರುಗಿಸಲಾಗುವುದು. ಪ್ರಕರಣದ ತನಿಖೆಯಲ್ಲಿ ಯಾವುದೇ ರೀತಿಯ ರಾಜಕೀಯ ಒತ್ತಡ ಇಲ್ಲ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಮಾಹಿತಿ ನೀಡಿದ್ದಾರೆ. ಪ್ರಿಲಿಮಿನರಿ ಎಂಕ್ವೈರಿಗಾಗಿ ನಾವು ಅಡಿಷನಲ್ ಎಸ್ಪಿಗೆ ನಿನ್ನೆ ಒಂದು 11th ಬಂದಿದ್ದು ಕರೆಕ್ಟೇ. 11th ನಾವು ಅಡಿಷನಲ್ ಎಸ್ಪಿಗೆ ಪ್ರಿಲಿಮಿನರಿ ಎಂಕ್ವೈರಿ ಮಾಡೋಕ್ಕೆ ಕೊಟ್ಟಿದ್ದೇವೆ. ಆದ್ದರಿಂದ ವರದಿ ಬಂತು. ಅವರ ವರದಿ ಮೇರೆಗೆ ನಿನ್ನೆ ನಾವು FIR ಕೂಡ ದಾಖಲಿಸಿದ್ದೇವೆ. FIR ಜಸ್ಟ್ ನಿನ್ನೆ ದಾಖಲಾಯಿತು. ಸೊ ತನಿಖೆಯಲ್ಲಿದೆ. ನ್ಯೂಟೌನ್ ಪೊಲೀಸ್ ಸ್ಟೇಷನಲ್ಲಿ FIR ದಾಖಲಾಗಿದೆ. ಅವರು ಕೊಟ್ಟಿದ್ದು, ಕಮಿಷನರ್ ಅವರು ಕೊಟ್ಟಿದ್ದು 2 ಆರೋಪಿಗಳು ಆ್ಯಂಡ್ ಇತರರು ಅಂತಿದ್ದಾರೆ. ನೋಡೋಣ. 2 ಆರೋಪಿಗಳ ಹೆಸರು ಕೊಟ್ಟಿದ್ದು, ಹೆಸರು ಅಲ್ಲ, ಹುದ್ದೆಗಳನ್ನು ಹೇಳ್ತೇನೆ. ಹಿಂದಿನ ಬೋಡಾ ಕಮಿಷನರ್ ಆ್ಯಂಡ್ ಹಿಂದಿನ ಬೋಡಾ ಚೇರ್ಮನ್ ಅಂತ ಕೊಟ್ಟಿದ್ದಾರೆ ಅವರು. ದೇ ಗೇವ್ ಡೆಸಿಗ್ನೇಷನ್, ನಾಟ್ ನೇಮ್ಸ್ ಆಫ್. ಇತರರಲ್ಲಿ ಯಾರಿದ್ದಾರೆ ಅಂದರೆ ತನಿಖೆ ಮಾಡಿದರೆ ಗೊತ್ತಾಗ್ತದೆ ನಮಗೆ. ಜಸ್ಟ್ ದೇರ್ ಇಸ್ ನೋ ಪೊಲಿಟಿಕಲ್ ಪ್ರೆಷರ್. ನೋ ದೇರ್ ಇಸ್ ನೋ ಪೊಲಿಟಿಕಲ್ ಪ್ರೆಷರ್. ಒಂದು ಕಮಿಟಿಯನ್ನು ಮಾಡಿದ್ದಾರೆ ಅವರು, ಎಂಕ್ವೈರಿ ಕಮಿಟಿ ರಿಪೋರ್ಟ್ ಆಧಾರಿತವಾಗಿ FIR ಮಾಡಿದ್ದೇವೆ ನಾವು. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್. ತಡರಾತ್ರಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿರುವ 3 ಕಿಡಿಗೇಡಿಗಳನ್ನು ಬಂಧಿಸಿ ಕಾನೂನು ಕ್ರಮ ಜರುಗಿಸುವ ಮೂಲಕ ಸಿಬ್ಬಂದಿಗೆ ನ್ಯಾಯ ನೀಡಬೇಕೆಂದು ಒತ್ತಾಯಿಸಿ ನಮ್ಮ ಕರ್ನಾಟಕ ಸೇನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು.
ತಡರಾತ್ರಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿರುವ 3 ಕಿಡಿಗೇಡಿಗಳನ್ನು ಬಂಧಿಸಿ ಕಾನೂನು ಕ್ರಮ ಜರುಗಿಸುವ ಮೂಲಕ ಸಿಬ್ಬಂದಿಗೆ ನ್ಯಾಯ ನೀಡಬೇಕೆಂದು ಒತ್ತಾಯಿಸಿ ನಮ್ಮ ಕರ್ನಾಟಕ ಸೇನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ತಡರಾತ್ರಿ ಚಿಕ್ಕಕಲಹಳ್ಳಿ ಗ್ರಾಮದ ವಾಹನ ಸವಾರರು ಅಪಘಾತದಲ್ಲಿ ಗಾಯಗೊಂಡು ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಬಂದಿದ್ದಾರೆ. ಮೊದಲು ಬಂದ ಗಾಯಗೊಂಡವರನ್ನು ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಆಂಬ್ಯುಲೆನ್ಸ್ ಮೂಲಕ ಕಳುಹಿಸಿದ್ದಾರೆ. ನಂತರ ಬಂದವರನ್ನು ಕಳುಹಿಸಿಲ್ಲ ಎಂದು ದಾಂಧಲೆ ನಡೆಸಿ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಕರ್ತವ್ಯ ನಿರತ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿರುವುದನ್ನು ಖಂಡಿಸಿ ಎಲ್ಲ ವೈದ್ಯರು ಸಿಬ್ಬಂದಿ ನ್ಯಾಯ ಸಿಗುವವರೆಗೂ ಕರ್ತವ್ಯ ನಿರ್ವಹಿಸಲು ಹೋಗುವುದಿಲ್ಲ ಎಂದು ಪಟ್ಟು ಹಿಡಿದರು. ತಕ್ಷಣ ಎಚ್ಚೆತ್ತುಕೊಂಡ ನಮ್ಮ ಕರ್ನಾಟಕ ಸೇನೆ ರಾಜ್ಯ ಉಪಾಧ್ಯಕ್ಷ ಚಾಕನಹಳ್ಳಿ ನಾಗರಾಜ್, ತಾಲೂಕು ಅಧ್ಯಕ್ಷ ಎಸ್ಎಂ ರಾಜು ನೇತೃತ್ವದಲ್ಲಿ ಜಮಾಯಿಸಿದ ಕಾರ್ಯಕರ್ತರು ದಾಂಧಲೆ ನಡೆಸಿರುವ ಕಿಡಿಗೇಡಿಗಳನ್ನು ಬಂಧಿಸುವಂತೆ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ವೃತ್ತ ನಿರೀಕ್ಷಕ ವಸಂತ್ ದಾಂಧಲೆ ನಡೆಸಿರುವ 3 ಬಂಧಿಸುವುದಾಗಿ ಭರವಸೆ ನೀಡಿದರು. ಪ್ರತಿಭಟನೆ ನಿಲ್ಲಿಸದ ಸಂಘಟಕರ ಮನವಿಗೆ ಹಲ್ಲೆ ಮಾಡಿದ ವ್ಯಕ್ತಿಯನ್ನು ಬಂಧಿಸಿ ಕರೆತಂದು ಉಳಿದ 2 ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ ನಂತರ ಪ್ರತಿಭಟನೆ ಕೈಬಿಡಲಾಯಿತು. ಏನು ಮಾಲೂರು ಸಾರ್ವಜನಿಕ ಆಸ್ಪತ್ರೆಯ ಸಿಬ್ಬಂದಿ ಮೇಲೆ ರಾತ್ರಿ ಕುಡಿದು ಬಂದು ಹಲ್ಲೆ ಮಾಡಿ ಮತ್ತು ಅವರ ಪ್ರಾಣ ಬೆದರಿಕೆ ಹಾಕಿರ್ತಕ್ಕಂಥ ಏನು 3 ಜನ ಇದ್ದಾರೋ ಅವರನ್ನು ಕೂಡಲೇ ಕಾನೂನಲ್ಲಿ ಕ್ರಮ ತಗೊಬೇಕು ಮತ್ತು ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾಗ್ಬೋದು, ಸಿಬ್ಬಂದಿಗಾಗ್ಬೋದು, ಸಾರ್ವಜನಿಕರು ಸಹಕರಿಸಬೇಕು. ಸಾರ್ವಜನಿಕರು ಸಹಕರಿಸಿದಾಗ ಅವರು ನಮಗೆ ಅದೇ ರೀತಿಯಾದಂಥ ಒಂದು ಚಿಕಿತ್ಸೆಯನ್ನು ಸಹ ನೀಡ್ತಾರೆ. ನಾವೇ ಅವ್ರಿಗೆ ಸಹಕರಿಸಿಲ್ಲ ಅಂದರೆ ಅವರು ನಮಗೆ ಯಾವ ರೀತಿ ಚಿಕಿತ್ಸೆ ನೀಡಿದರು. ಹಾಗಾಗಿ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರು ಎಲ್ಲರೂ ಮತ್ತು ಕಾನೂನು ರೀತಿಯಲ್ಲಿರ್ತಕ್ಕಂಥ ಇವತ್ತೇನು ಕಾನೂನು ಇದೆಯೋ ಹೊಸದಾಗಿ ಒಂದು ಕಾನೂನಾಗಿದೆ ಅಂತ ನಮ್ಮ ಸಾಹೇಬರು ಹೇಳ್ತಾ ಇದ್ದಾರೆ. ಆ ಕಾನೂನನ್ನ ನಾವು ಪರಿಪಾಲನೆ ಮಾಡಬೇಕಾಗ್ತದೆ. ದಯವಿಟ್ಟು ಯಾರೇ ಆಗಲಿ, ವೈದ್ಯಾಧಿಕಾರಿಗಳ ಮೇಲೆ ಆಗಲಿ, ಸಿಬ್ಬಂದಿ ಮೇಲೆ ಆಗಲಿ ಹಲ್ಲೆ ಮಾಡೋದನ್ನು ನಿಲ್ಲಿಸಬೇಕು. ಪ್ರತಿಭಟನೆಯಲ್ಲಿ ನಮ್ಮ ಕರ್ನಾಟಕ ಸೇನೆ ಆಟೋ ಘಟಕದ ರಾಜ್ಯ ಉಪಾಧ್ಯಕ್ಷ ಎಂಜೆ ಶ್ರೀನಿವಾಸ್, ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಆಂಜಿ ಕನ್ನಡಿಗ, ಚನ್ನಕೃಷ್ಣ, ಮಂಜುನಾಥ್ ಗೌಡ, ಕೋಡೂರು ಮಂಜುನಾಥ್, ಚಲಪತಿ, ಮಂಜು ಮತ್ತಿತರರು ಹಾಜರಿದ್ದರು. ಎಂಪಿ ಪ್ರಕಾಶ್, ಸಿಟಿವಿ ನ್ಯೂಸ್, ಮಾಲೂರು. ಕಳೆದ 1 ತಿಂಗಳಿನಿಂದ ಚಿಕ್ಕಬಳ್ಳಾಪುರ ವ್ಯಾಪ್ತಿಯಲ್ಲಿ ಮಳೆಯಾಗುತ್ತಿದ್ದು, ಮಳೆಯಿಂದಾಗಿ ಹಲವು ಕಡೆ ಅವಘಡಗಳು ಸಂಭವಿಸುತ್ತಿವೆ. ಕಳೆದ ರಾತ್ರಿ ಸುರಿದ ಬಿರುಗಾಳಿ ಸಹಿತ ಮಳೆಗೆ ರಸ್ತೆ ಬದಿಯಿದ್ದ ಬೃಹತ್ ಬೇವಿನ ಮರ ಧರೆಗುರುಳಿದ್ದು, ಅದೃಷ್ಟವಶಾತ್ ಯಾವುದೇ ಹಾನಿಯಾಗಿಲ್ಲ. ಕಳೆದ 1 ತಿಂಗಳಿನಿಂದ ಚಿಕ್ಕಬಳ್ಳಾಪುರ ವ್ಯಾಪ್ತಿಯಲ್ಲಿ ಮಳೆಯಾಗುತ್ತಿದ್ದು, ಮಳೆಯಿಂದಾಗಿ ಹಲವು ಕಡೆ ಅವಘಡಗಳು ಸಂಭವಿಸುತ್ತಿವೆ. ಕಳೆದ ರಾತ್ರಿ ಸುರಿದ ಬಿರುಗಾಳಿ ಸಹಿತ ಮಳೆಗೆ ರಸ್ತೆ ಬದಿಯಿದ್ದ ಬೃಹತ್ ಬೇವಿನ ಮರ ಧರೆಗುರುಳಿದ್ದು, ಅದೃಷ್ಟವಶಾತ್ ಯಾವುದೇ ಹಾನಿಯಾಗಿಲ್ಲ. ರಾಜ್ಯದಲ್ಲಿ ಮಳೆಯಿಂದ ಸಾವು ನೋವುಗಳು ತೀವ್ರವಾಗಿದ್ದು, ಜನ ಮನೆ ಬೆಳೆ ಕಳೆದುಕೊಂಡು ಬೀದಿಗೆ ಬೀಳುವ ಸ್ಥಿತಿಯಲ್ಲಿದ್ದಾರೆ. ಕರಾವಳಿ ಪ್ರದೇಶದಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ. ರಕ್ಕಸ ಮಳೆಯಿಂದಾಗಿ ನದಿ ನಾಲೆಗಳು ಉಕ್ಕಿ ಹರಿಯುತ್ತಿವೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಂತಹ ರಣಭೀಕರ ಮಳೆಯೇನೂ ಆಗಿಲ್ಲ. ಅರೆಕುರೆ ಮಳೆಗೆ ರೈತರು ಬೆಳೆಯಿಟ್ಟು ಆಕಾಶದತ್ತ ಮುಖ ಮಾಡಿದ್ರ. ಆದರೆ ಕಳೆದ ಕೆಲ ದಿನಗಳಿಂದ ಮಳೆಯಾಗುತ್ತಿದ್ದು, ಈ ಅಲ್ಪ ಮಳೆಗೆ ಗುರುವಾರ ರಾತ್ರಿ ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯ ಜೂನಿಯರ್ ಕಾಲೇಜು ಮುಂಭಾಗದಲ್ಲಿದ್ದ ಬೃಹತ್ ಬೇವಿನ ಮರ ಧರೆಗುರುಳಿದ್ದು, ವಿದ್ಯುತ್ ತಂತಿಗಳ ಮೇಲೆ ಬಿದ್ದ ಪರಿಣಾಮ ವಿದ್ಯುತ್ ಕಂಬ ಮುರಿದು ಬಿದ್ದಿದೆ. ಆದರೆ ಮರ ಬೀಳುವ ಸಂದರ್ಭದಲ್ಲಿ ಯಾರೂ ಇಲ್ಲದ ಕಾರಣ ಯಾವುದೇ ಪ್ರಾಣಹಾನಿ. ನಗರದ ಪ್ರಮುಖ ರಸ್ತೆಯಾಗಿರುವ ಬಿಬಿ ರಸ್ತೆ ಸದಾ ಜನಜಂಗುಳಿಯಿಂದ ತುಂಬಿರುತ್ತದೆ. ಬೆಂಗಳೂರು, ಕೋಲಾರ, ಆಂಧ್ರಪ್ರದೇಶಕ್ಕೆ ಪ್ರಯಾಣ ಮಾಡುವ ಪ್ರಯಾಣಿಕರಿಗಾಗಿ ಇದೇ ಜಾಗದಲ್ಲಿ ಬಸ್ ನಿಲ್ದಾಣವೂ ಕೂಡ ಇದೆ. ಸರ್ಕಾರಿ ಶಾಲಾ ಕಾಲೇಜು ಇಲ್ಲೇ ಇದ್ದು ಸಾವಿರಾರು ವಿದ್ಯಾರ್ಥಿಗಳು ಓಡಾಡುತ್ತಾರೆ. ಬೇವಿನ ಮರ ರಾತ್ರಿ ವೇಳೆ ಬಿದ್ದ ಕಾರಣ ಯಾವುದೇ ಅನಾಹುತ ನಡೆದಿಲ್ಲ. ಈ ಭಾಗದಲ್ಲಿ ವಯಸ್ಸಾದ ಇನ್ನೂ 2 ಮರಗಳಿದ್ದು ಬೀಳುವ ಹಂತದಲ್ಲಿವೆ. ಅವನ್ನ ನಗರಸಭೆ ಅಧಿಕಾರಿಗಳು ತೆರವು ಮಾಡಿಸಿ ಮುಂದಿನ ದಿನಗಳಲ್ಲಿ ಆಗುವ ಅನಾಹುತದಿಂದ ತಪ್ಪಿಸಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ರಾತ್ರಿ ಬಿದ್ದ ಮರವನ್ನ ತೆರವು ಮಾಡಲು ಕೆಇಬಿ ಸಿಬ್ಬಂದಿ ಮತ್ತು ನಗರಸಭೆ ಸಿಬ್ಬಂದಿ ಅರಸಾಹಸ ಪಟ್ಟಿದ್ದಾರೆ. ಇತ್ತ ಮರ ಬಿದ್ದ ಕಾರಣ ಟ್ರಾಫಿಕ್ ಜಾಮ್ ಆಗಿ ಪ್ರಯಾಣಿಕರು ಪರದಾಡುವಂತಾಗಿತ್ತು.
ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚೇಳೂರು ತಾಲೂಕಿನ ಪುಲಗಲ್ ಗ್ರಾಮ ಪಂಚಾಯಿತಿಯಲ್ಲಿ ಕಾಂಗ್ರೆಸ್ ಬೆಂಬಲಿತ ನಲ್ಲಸಾನಂಪಲ್ಲಿ ಎಂಟಿ ವೆಂಕಟರಮಣ ಅಧ್ಯಕ್ಷರಾಗಿ ಗೆಲುವು ಸಾಧಿಸಿದ್ದು, ನಲ್ಲಸಾನಂಪಲ್ಲಿ ಸೇರಿದಂತೆ ಪುಲಗಲ್ ಗ್ರಾಮ ಪಂಚಾಯಿತಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ವೇಚಿ ಉತ್ಸವ ಆಚರಿಸಿದರು. ವಿಜಯೋತ್ಸವದಲ್ಲಿ ಚೇಳೂರು ತಾಲೂಕು ಕಾಂಗ್ರೆಸ್ ಮುಖಂಡ ಪಿ ರಾಧಾಕೃಷ್ಣ ಮಾತನಾಡಿ, ಈ ಭಾಗದಲ್ಲಿ ಅಭಿವೃದ್ಧಿ ಕಾರ್ಯ ಮಾಡಲಾಗುವುದು. ಬೆಂಬಲ ನೀಡಿದ ಸದಸ್ಯರಿಗೆ, ಕಾರ್ಯಕರ್ತರಿಗೆ ಕೃತಜ್ಞತೆ ತಿಳಿಸಿದರು. ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟಿಸಿ ಪುಲಗಲ್ ಗ್ರಾಮ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡುವುದಾಗಿ ತಿಳಿಸಿದರು. ಚೇಳೂರು ತಾಲೂಕಿನ ಪುಲಗಲ್ ಗ್ರಾಮ ಪಂಚಾಯಿತಿಯಲ್ಲಿ ತೆರವಾದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದು ಅಧ್ಯಕ್ಷ ಸ್ಥಾನಕ್ಕೆ ಕೆ ಸುಧಾಕರ್ ರೆಡ್ಡಿ, ಎಂಟಿ ವೆಂಕಟರಮಣ ನಾಮಪತ್ರ ಸಲ್ಲಿಸಿದ್ದರು. ಗ್ರಾಮ ಪಂಚಾಯಿತಿಯಲ್ಲಿ 14 ಮಂದಿ ಸದಸ್ಯರಿದ್ದು ಕೆ ಸುಧಾಕರ್ ರೆಡ್ಡಿ 7, ಎಂಟಿ ವೆಂಕಟರಮಣಗೆ 7 ಮತ ಬಂದವು. ಇದರಿಂದ ಎಲ್ಲರ ಒಪ್ಪಿಗೆಯಂತೆ ಲಾಟರಿ ಹಾಕಿದಾಗ ಎಂಟಿ ವೆಂಕಟರಮಣಗೆ ಲಾಟರಿ ಒಲಿದು ಅಧ್ಯಕ್ಷರಾದರು. ಚೇಳೂರು ತಹಸೀಲ್ದಾರ್ ಎವಿ ಶ್ರೀನಿವಾಸಲು ನಾಯ್ಡು ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದರು. ಗ್ರಾಮ ಪಂಚಾಯಿತಿ ಪಿಡಿಒ ಶ್ರೀನಿವಾಸ್ ವಿಜಯೋತ್ಸವದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಚೇಳೂರು ತಾಲೂಕಿನ ಪುಲಗಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚುನಾವಣೆ ಇತ್ತು. ಈ ದಿನ ನಮ್ಮ ಪಕ್ಷದಿಂದ ಎಂಟಿ ವೆಂಕಟರಮಣನವ್ರನ್ನ ಸ್ಪರ್ಧೆಗಿಳಿಸಿದ್ವಿ. ಅವರಿಗೆ 7 ಮತಗಳು ಮತ್ತು ಸುಧಾಕರ್ ರೆಡ್ಡಿ ಅನ್ನೋರಿಗೆ 7 ಮತಗಳು ಬಂದು ಲಾಟ್ರಿ ಮುಖಾಂತರ ಅಧ್ಯಕ್ಷರಾಗಿ ನಮ್ಮ ವೆಂಕಟರಮಣಪ್ಪ ಅವರು ಆಯ್ಕೆಯಾಗಿರೋದು ನಮಗೆಲ್ಲ ತುಂಬ ಸಂತಸ ತಂದಿದೆ. ಇನ್ನು ಮುಂದೆ ಈ ಅಧ್ಯಕ್ಷ ಸ್ಥಾನ ಅವಧಿಯಲ್ಲಿ ಅವರು ಜನಪರವಾದ ಕಾರ್ಯಕ್ರಮಗಳನ್ನು ಮಾಡಿ ಒಳ್ಳೆಯ ಹೆಸರು ತಂದಿರ್ತಾರೆ ಅಂತ ನಾವು ಅವ್ರನ್ನೆಲ್ಲ ನಂಬಿಕೆ ಇಟ್ಟಿರ್ತೇವೆ. ನಲ್ಲಸಾನಂಪಲ್ಲಿ ಮತ್ತು ಪುಲಗಲ್ ಗ್ರಾಮಗಳಲ್ಲಿ ಸಂಭ್ರಮಾಚರಣೆ ಮಾಡಿದರು. ಪುಲಗಲ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪಿಒ ರಾಮು, ಟಿ ಭಾಷಾ, ಎಂಟಿ ಸುರೇಶ್ ಮತ್ತಿತರರು ಹಾಜರಿದ್ದರು. ವೆಂಕಟೇಶ್, ಸಿಟಿವಿ ನ್ಯೂಸ್, ಚೇಳೂರು. ಪರಿಶಿಷ್ಟರಿಗೆ ಮೀಸಲಿಟ್ಟ ಹಣ ದುರ್ಬಳಕೆ ಮಾಡಿರುವುದನ್ನು ಖಂಡಿಸಿ ನಂಜನಗೂಡಿನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ನಂಜನಗೂಡು ನಗರದ ತಾಲೂಕು ಆಡಳಿತ ಭವನದ ಮುಂಭಾಗದಲ್ಲಿ ಜಮಾಯಿಸಿದ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಪದಾಧಿಕಾರಿಗಳು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪರಿಶಿಷ್ಟರಿಗೆ ಮೀಸಲಿಟ್ಟ ಹಣ ದುರ್ಬಳಕೆ ಮಾಡಿರುವುದನ್ನು ಖಂಡಿಸಿ ನಂಜನಗೂಡಿನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ನಂಜನಗೂಡು ನಗರದ ತಾಲೂಕು ಆಡಳಿತ ಭವನದ ಮುಂಭಾಗದಲ್ಲಿ ಜಮಾಯಿಸಿದ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಪದಾಧಿಕಾರಿಗಳು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಅಧ್ಯಕ್ಷ ಮಂಜು ಶಂಕರಪುರ ಮಾತನಾಡಿ, ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದಲಿತರ ಅಭಿವೃದ್ಧಿಯ ಹೆಸರಿನಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಎಸ್ಸಿಪಿ ಮತ್ತು ಟಿಎಸ್ಪಿ ಅನುದಾನ ದುರ್ಬಳಕೆ ಮಾಡಿಕೊಂಡಿರುವುದು ಅವರ ದುರಾಡಳಿತಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಒಂದೇ ನಾಣ್ಯದ 2 ಮುಖಗಳಿದ್ದಂತೆ ಜನರು ಇದನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದರು. ದಲಿತ ರಾಜಕಾರಣಿಗಳು ಗುಲಾಮರಂತೆ ವರ್ತಿಸುತ್ತಿದ್ದಾರೆ. ಅವರ ಕಾರ್ಯವೈಖರಿ ಬದಲಾಗಬೇಕು. ಮೀಸಲು ಹಣವನ್ನು ಈ ಕೂಡಲೇ ಹಿಂಪಡೆಯಬೇಕು ಎಂದು ಆಗ್ರಹಿಸಿದರು. ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಕಾರ್ಯಾಧ್ಯಕ್ಷ ಬಸವಟ್ಟಿಗೆ ನಾಗೇಂದ್ರ ಮಾತನಾಡಿ, ದಲಿತರ ಹೆಸರು ಹೇಳಿಕೊಂಡು ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ದಲಿತರಿಗೆ ದ್ರೋಹ ಬಗೆಯುತ್ತಿದೆ. ಇದಕ್ಕೆ ದಲಿತ ನಾಯಕರು ಬೆಂಬಲ ನೀಡುತ್ತಿರುವುದು ನಾಚಿಕೆಗೇಡಿನ ಸಂಗತಿ ಎಂದರು. ದಲಿತರ ಅಭಿವೃದ್ಧಿಗೆ ಮೀಸಲಿಟ್ಟ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಿಕೊಳ್ಳುವ
ತೆಗೆದುಕೊಳ್ಳುತ್ತಿರುವುದನ್ನು ಈ ಕೂಡಲೇ ನಿಲ್ಲಿಸಿ ದಲಿತರನ್ನು ಅಭಿವೃದ್ಧಿಪಡಿಸಬೇಕು. ಎಸ್ಸಿ ಮತ್ತು ಎಸ್ಟಿ ಬ್ಯಾಕ್ಲಾಗ್ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಬೇಕು. ಎಸ್ಸಿಪಿ ಮತ್ತು ಟಿಎಸ್ಪಿ ಮೀಸಲು ಹಣವನ್ನು ಯಾವುದೇ ಕಾರಣಕ್ಕೂ ಇತರೆ ಯೋಜನೆಗಳಿಗೆ ಬಳಸಬಾರದು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮೆರಿಟ್ ವಿದ್ಯಾರ್ಥಿಗಳಿಗೆ ನೀಡುತ್ತಿದ್ದ ಪ್ರೋತ್ಸಾಹ ಧನಕ್ಕೆ ವಿಧಿಸುವ ಆದಾಯ ಮತ್ತು ಅಂಕಗಳ ಮಿತಿಯನ್ನು ಕೂಡಲೇ ರದ್ದು ಮಾಡುವುದು ಸೇರಿದಂತೆ ಸುಮಾರು 13 ಬೇಡಿಕೆಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನೀಡುತ್ತಿದ್ದೇವೆ ಎಂದು ಹೇಳಿದರು. 133 ಸ್ಥಾನ ಇವತ್ತು ಚುಕ್ಕಾಣಿ ಹಿಡಿದು ಇವತ್ತು ರಾಜ್ಯ ಸರ್ಕಾರ ಆಡಳಿತ ಮಾಡ್ತಾ ಇದೆ. ಅದಕ್ಕೆ ಮೂಲತಃ ಒಂದು ದಲಿತ ಸಮುದಾಯದ ಒಂದು ಓಟ್ನಿಂದ ಇವತ್ತು ಗೆದ್ದಂಥ ರಾಜ್ಯ ಸರ್ಕಾರ ಇವತ್ತು ದಲಿತರಿಗೆ ಮೋಸ ಮಾಡೋಂಥ ವಂಚನೆ ಮಾಡ್ತಾ ಇದೆ. ಹಾಗಾಗಿ ದಲಿತರಿಗೆ ಏನು ಸೌಲಭ್ಯ ಕೊಡ್ತೀವಿ ಅಂತ ಅಂದ್ಬಿಟ್ಟು ಚುನಾವಣೆ ಮುಂದೆ ಏನು ಚರ್ಚೆ ಮಾಡಿದ್ರು ಅದು ಯಾವುದೇ ರೀತಿ ದಲಿತರಿಗೆ ಆಗಂತ ಒಳ್ಳೆ ಕೆಲಸ ಕಾರ್ಯಗಳು ಮಾಡಿಲ್ಲ. ದಲಿತರಿಗೆ ಆಗಂತ ಏನು ಸೌಲಭ್ಯಗಳು SC ST ಮತ್ತು TSP ಹಣವನ್ನು ದುರುಪಯೋಗ ಮಾಡ್ಕೊಂಡು ರಾಜ್ಯ ಸರ್ಕಾರ ಒಂದು ಗ್ಯಾರಂಟಿ ಯೋಜನೆಗೆ ಮಾಡ್ಕೊತಾ ಇದೆ. ಅದನ್ನು ನಾವು ಈ ದಿನ ನಾವು ಖಂಡಿಸ್ತಾ ಇದ್ದೇವೆ. ಎರಡನೇದಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿ ಪ್ರೋತ್ಸಾಹ ಧನ ಅಂತ ಹೇಳಿ ಅದನ್ನು ಸಹ ರಾಜ್ಯ ಸರ್ಕಾರ ಹಿಂದೆ ವಿದ್ಯಾರ್ಥಿಗಳಿಗೆ ಅದನ್ನು ಸಹಾಯ ಮಾಡ್ತಿತ್ತು. ಅದನ್ನು ಸಹ ಈ ದಿನ ಅದೆಲ್ಲಕ್ಕಿಂತ ಗ್ಯಾರಂಟಿ ಯೋಜನೆಗಳಿಗೆ ಮಾಡ್ಕೊತಾ ಇದ್ದಾರೆ. ಹಾಗಾಗಿ ನಾವು ಏನು ಮುಂದಿನ ದಿನಗಳಲ್ಲಿ ಈಗ ಮನವಿ ಕೊಡ್ತಾ ಇದ್ದೀವಿ. ಆ ಮನವಿ ಮುಖಾಂತರ ರಾಜ್ಯ ಸರ್ಕಾರ ಏನಾರವೇ ಇದನ್ನು ವಿಳಂಬ ಮಾಡಿದಂಥ ಸಂದರ್ಭದಲ್ಲಿ ನಾವು ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಬೇಕಾಗತ್ತ ಅಂತ ಹೇಳಿ ಈ ಮೂಲಕ ಎಚ್ಚರಿಸ್ತಾ ಮತ್ತು ಇನ್ನೂ ಹಲವು ಸಮಸ್ಯೆಗಳು ಇರೋದ್ರಿಂದ ಇದು ಆಗೋದು ಬೇಡ. ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟ ಮಾಡಬೇಕಂತ ತಹಸೀಲ್ದಾರ್ ಶಿವಕುಮಾರ್ ಕಾಸನೂರು ಅವರ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಗೌರವಾಧ್ಯಕ್ಷ ಗೀಕಹಳ್ಳಿ ಮಹದೇವಸ್ವಾಮಿ, ಕಾರ್ಯಾಧ್ಯಕ್ಷ ಬಸವಟ್ಟಿಗೆ ನಾಗೇಂದ್ರ, ಉಪಾಧ್ಯಕ್ಷ ರಾಜಶೇಖರ್, ಪ್ರಧಾನ ಕಾರ್ಯದರ್ಶಿ ಅಲತ್ತೂರು ಶಿವರಾಜು, ಮಾಧ್ಯಮ ಕಾರ್ಯದರ್ಶಿ ಜೆ ಮಹದೇವಕುಮಾರ್, ಸಂಘಟನಾ ಕಾರ್ಯದರ್ಶಿ ರಾಜೇಶ್, ಸಹ ಕಾರ್ಯದರ್ಶಿ ಸಿದ್ದರಾಜು, ಕಾರ್ಮಿಕ ವಿಭಾಗದ ಕಾರ್ಯದರ್ಶಿ ಪ್ರಭುಸ್ವಾಮಿ, ಖಜಾಂಚಿ ಬಾಣೂರು ಶಿವಸ್ವಾಮಿ, ಕಾನೂನು ಸಲಹೆಗಾರ ಬೊಕ್ಕಹಳ್ಳಿ ಮಹದೇವಸ್ವಾಮಿ ಮತ್ತಿತರರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಕರ್ನಾಟಕ ಎಂದು ನಾಮಕರಣಗೊಂಡ 50 ವರ್ಷಗಳ ಸವಿನೆನಪಿಗಾಗಿ ರಾಜ್ಯ ಸರ್ಕಾರ ಭುವನೇಶ್ವರಿ ತಾಯಿಯ ಜ್ಯೋತಿ ರಥಯಾತ್ರೆ ಮೂಲಕ ಕನ್ನಡ ನಾಡಿನ ಹಿರಿಮೆ ಗರಿಮೆಯನ್ನ ಪ್ರತಿ ಗ್ರಾಮಕ್ಕೂ ತಲುಪಿಸುವ ಕೆಲಸ ಮಾಡುತ್ತಿರುವುದು ಶ್ಲಾಘನೀಯ ಎಂದು ತಹಸೀಲ್ದಾರ್ ಎನ್ ಮನೀಷಾ ತಿಳಿಸಿದರು. ಕರ್ನಾಟಕ ಎಂದು ನಾಮಕರಣಗೊಂಡ 50 ವರ್ಷಗಳ ಸವಿ ನೆನಪಿಗಾಗಿ ರಾಜ್ಯ ಸರ್ಕಾರ ಭುವನೇಶ್ವರಿ ತಾಯಿಯ ಜ್ಯೋತಿ ರಥಯಾತ್ರೆ ಮೂಲಕ ಕನ್ನಡ ನಾಡಿನ ಹಿರಿಮೆ ಗರಿಮೆಯನ್ನು ಪ್ರತಿ ಗ್ರಾಮಕ್ಕೂ ತಲುಪಿಸುವ ಕೆಲಸ ಮಾಡುತ್ತಿರುವುದು ಶ್ಲಾಘನೀಯ ಎಂದು ತಹಸೀಲ್ದಾರ್ ಎನ್ ಮನೀಷಾ ತಿಳಿಸಿದರು. ತಾಲೂಕಿಗೆ ಆಗಮಿಸಿದ ಕರ್ನಾಟಕ ಸಂಭ್ರಮ 50ರ ಕನ್ನಡ ಜ್ಯೋತಿ ರಥಯಾತ್ರೆಗೆ ಶುಕ್ರವಾರ ಬೆಳಗ್ಗೆ ತಹಸೀಲ್ದಾರ್ ಮನೀಷಾ ಹಾಗೂ ತಾಲೂಕು ಪಂಚಾಯಿತಿ ಇಒ ಹೇಮಾವತಿ ಅವರು ರಥದಲ್ಲಿರುವ ನಾಡ ದೇವತೆ ತಾಯಿ ಭುವನೇಶ್ವರಿಗೆ ಮಾಲಾರ್ಪಣೆ ಮಾಡಿ ಆರತಿ ಬೆಳಗಿದರು. ಕಂದಾಯ ಇಲಾಖೆ ಹಾಗೂ ತಾಲೂಕು ಪಂಚಾಯಿತಿ ಇಲಾಖೆಯ ಮಹಿಳಾ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿನಿಯರು ಪೂರ್ಣಕುಂಭದೊಂದಿಗೆ ರಥಯಾತ್ರೆಯನ್ನು ಅದ್ದೂರಿಯಾಗಿ ತಾಲೂಕಿಗೆ ಬರಮಾಡಿಕೊಂಡು ಮಾತನಾಡಿದರು. 1973ರಲ್ಲಿ ಡಿ ದೇವರಾಜ ಅರಸು ಅವರು ಮೈಸೂರು ರಾಜ್ಯವನ್ನ ವಿಶಾಲಾರ್ಥದಲ್ಲಿ ಕರ್ನಾಟಕ ಮರುನಾಮಕರಣ ಮಾಡಿ 50 ವರ್ಷ ಗಳಿಸಿದ ಕಾರಣಕ್ಕಾಗಿ ನಮ್ಮ ಸರ್ಕಾರ ಇಡೀ ವರ್ಷ ನಾಡು ನುಡಿ ಕುರಿತು ಯುವ ಪೀಳಿಗೆಗೆ ಪರಿಚಯಿಸಲು ಈ ರಥಯಾತ್ರೆ ಹಮ್ಮಿಕೊಂಡಿದೆ. ಕನ್ನಡ ಕಟ್ಟುವ ಕೆಲಸಕ್ಕೆ ಇಂದಿಲ್ಲಿ ನೆರೆದ ಎಲ್ಲ ಕನ್ನಡ ಪ್ರೇಮಿಗಳಿಗೆ ತಾಲೂಕು ಆಡಳಿತದ ಪರವಾಗಿ ಧನ್ಯವಾದ ತಿಳಿಸುತ್ತೇನೆ ಎಂದರು. ಜಿಲ್ಲಾ ಕಸಾಪ ಅಧ್ಯಕ್ಷ ಪ್ರೊಫೆಸರ್ ಕೋಡಿರಂಗಪ್ಪ ಮಾತನಾಡಿ, ಮೈಸೂರು ರಾಜ್ಯ ಕರ್ನಾಟಕ ಎಂದು ನಾಮಕರಣಗೊಂಡು 50 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ನಿರ್ದೇಶನದಂತೆ ಇಡೀ ವರ್ಷ ಕರ್ನಾಟಕದ ಇತಿಹಾಸ, ಕಲೆ, ಸಾಹಿತಿ ಜ್ಯೋತಿ ಹಾಗೂ ಕನ್ನಡ ಭಾಷೆ, ನಾಡು, ನುಡಿ, ಜಲ, ಅಸ್ಮಿತೆಗಾಗಿ ಸಂಘರ್ಷ ಹೋರಾಟ ಮಾಡಿದ ನಾಯಕರನ್ನು ಸ್ಮರಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದರು. ಕನ್ನಡ ನೆಲದ ರಕ್ಷಣೆಗೆ ನಿಂತ ಪ್ರತಿಯೊಬ್ಬರನ್ನೂ ನೆನೆಯುವುದರ ಜೊತೆಗೆ ಯುವ ಸಮುದಾಯಕ್ಕೆ ಹಿಂದಿನ ಇತಿಹಾಸ ತಿಳಿಸಿಕೊಡುವ ಪ್ರಯತ್ನ ಮಾಡಬೇಕಾಗಿದೆ. ಇಲ್ಲದಿದ್ದರೆ ಯುವ ಪೀಳಿಗೆಗೆ ಇತಿಹಾಸ ಸೃಷ್ಟಿಸಲು ಆಗುವುದಿಲ್ಲ.
ಕನ್ನಡ ಅತ್ಯಂತ ಪ್ರಾಚೀನ ಭಾಷೆಯಾಗಿದೆ. ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿದೆ. ತನ್ನದೇ ಆದ ಕಲೆ, ಸಂಸ್ಕೃತಿ, ಪರಂಪರೆ ಹೊಂದಿದ್ದು ನಾಡಿಗಾಗಿ ಪ್ರಾಣ ತ್ಯಾಗ ಮಾಡಿದವರ ಸಹಕಾರದಿಂದ ಕರ್ನಾಟಕ ರೂಪುಗೊಂಡಿದೆ ಎಂಬ ಸಂಗತಿಯನ್ನು ಯುವ ಸಮುದಾಯ ಅರಿತುಕೊಳ್ಳಬೇಕು ಎಂದರು. ಈ ವೇಳೆ ಶಿಕ್ಷಣ ಇಲಾಖೆಯ ಟಿಪಿಒ ಮುರಳಿ, ಕಸಾಪ ತಾಲೂಕು ಅಧ್ಯಕ್ಷ ಸುಬ್ಬರಾಯಪ್ಪನವರು ಮಾತನಾಡಿದರು. ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಕನ್ನಡ ಜ್ಯೋತಿ ರಥಯಾತ್ರೆಯು ಸಂಚರಿಸಿತು. ಸಾವಿರಾರು ವಿದ್ಯಾರ್ಥಿಗಳು ಹಾಗೂ ವಿವಿಧ ಕಲಾ ತಂಡಗಳು ವಾದ್ಯ ಮೇಳಗಳೊಂದಿಗೆ ಕಲಾವಿದರು ಹೆಜ್ಜೆ ಹಾಕಿ ಮೆರವಣಿಗೆಯನ್ನು ಮೆರುಗುಗೊಳಿಸಿದರು. ನಾಡಿನ ಸಂಸ್ಕೃತಿ ಬಿಂಬಿಸುವ ಗಾಯನಕ್ಕೆ ಮಹಿಳೆಯರ ನೃತ್ಯವು ಎಲ್ಲರ ಗಮನ ಸೆಳೆಯಿತು. ಈ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಇಒ ಹೇಮಾವತಿ, ಸಿಒ ಶ್ರೀನಿವಾಸ್, ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲ ರವೀಂದ್ರ, ಬಿಇಒ ಕೃಷ್ಣಪ್ಪ, ಸಿಡಿಪಿಒ ರಫೀಕ್, ಟಿಪಿಒ ಮುರಳಿ, ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಕೇಶವರೆಡ್ಡಿ, ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆವಿ ನಾರಾಯಣಸ್ವಾಮಿ ಮತ್ತಿತರರು ಹಾಜರಿದ್ದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ನಿಮ್ಮ ಮಕ್ಕಳ ಹುಟ್ಟುಹಬ್ಬವೇ ಕೇವಲ 500 ರೂಪಾಯಿಗೆ ಸಿಗಲಿದೆ ಪ್ರಚಾರ. ವಿವಾಹ, ವಾರ್ಷಿಕೋತ್ಸವ, ನಾಮಕರಣ, ಗೃಹ ಪ್ರವೇಶ, ಶುಭ ಕಾರ್ಯ ಯಾವುದೇ ಇರಲಿ, ನಾವು ನೀಡ್ತೀವಿ ಪ್ರಚಾರ. ಸುದ್ದಿ ಸಮಯದಲ್ಲಾದರೆ 1000, ಇತರೆ ಸಮಯದಲ್ಲಿ ಕೇವಲ 500 ರೂಪಾಯಿಯಲ್ಲಿಯೇ ಪ್ರಚಾರ. ನಿಮ್ಮ ಸಿಟಿವಿ ನ್ಯೂಸ್ನಲ್ಲಿ ಅತಿ ಕಡಿಮೆ ಬೆಲೆ, ಹೆಚ್ಚಿನ ಪ್ರಚಾರ. 2 ದಿನದ ಮುಂಚಿತವಾಗಿ ಮಾಹಿತಿ ಕಳುಹಿಸಿ. ಕೂಡಲೇ ಸಂಪರ್ಕಿಸಿ 9916317028. ಮತ್ತೊಂದು ಸಂಖ್ಯೆ 9535611141. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೀಕ್ ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್ ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲಾ ಇಂಟೀರಿಯರ್ ಡಿಸೈನ್ ಅನ್ನ ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿದ್ದು ಎಲ್ಲಾ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನ ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ವಿಜಯಪುರ ಪುರಸಭೆ ಹಾಗೂ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳಿಂದ ವಿಜಯಪುರದಲ್ಲಿ ದಾಳಿ ನಡೆಸಿ 150 ಕೆಜಿ ಪ್ಲಾಸ್ಟಿಕ್ ವಶಪಡಿಸಿಕೊಂಡು 9,000 ದಂಡ ವಸೂಲಿ ಮಾಡಲಾಗಿದೆ. ವಿಜಯಪುರದ ಗಾಂಧಿ ಚೌಕ ಬಸ್ ನಿಲ್ದಾಣ ಹಾಗೂ ಇನ್ನಿತರ ಅಂಗಡಿ ಮಳಿಗೆಗಳ ಮೇಲೆ ದಾಳಿ ಮಾಡಿ ಪ್ಲಾಸ್ಟಿಕ್ ಬಳಸದಂತೆ ಎಚ್ಚರಿಕೆ ನೀಡಲಾಗಿದೆ ಎಂದು ಪುರಸಭೆ ಪರಿಸರ ಅಭಿಯಂತರ ಶೇಖರ್ ಹೇಳಿದ್ದಾರೆ. ಈ ವೇಳೆ ಮಾತನಾಡಿದ ಪುರಸಭೆ ಪರಿಸರ ಅಭಿಯಂತರ ಶೇಖರ್, ಪ್ಲಾಸ್ಟಿಕ್ ಬಳಕೆಯಿಂದ ಕಸ ಸಂಗ್ರಹಣೆ ಹೆಚ್ಚಾಗಿದ್ದು ಮುಂದಿನ ಸ್ವಚ್ಛ ಪರಿಸರಕ್ಕೆ ಪ್ಲಾಸ್ಟಿಕ್ ಬಳಕೆ ಮಾಡದಂತೆ ಸಾರ್ವಜನಿಕರಿಗೆ ತಿಳಿಸಲಾಗಿದೆ. ಅಂಗಡಿಗಳ ಮೇಲೆ ದಾಳಿ ನಡೆಸಿದ್ದು ಮುಂದಿನ ದಿನಗಳಲ್ಲಿ ಸಾರ್ವಜನಿಕರು ಪ್ಲಾಸ್ಟಿಕ್ ಬಳಸಿದಲ್ಲಿ ಅವರಿಗೂ ದಂಡ ಹಾಕಲಾಗುವುದು ಎಂದರು. ವಿಜಯಪುರ ಪುರಸಭೆ ಆರೋಗ್ಯ ನಿರೀಕ್ಷಕಿ ಲಾವಣ್ಯ, ಪೃಥ್ವಿ, ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪ್ರಶಾಂತ್ ಇನ್ನೂ ಹಲವರು ಇದೇ ಸಂದರ್ಭದಲ್ಲಿ ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿಯೇ ಪ್ರಸಿದ್ಧ ಪಡೆದ ಟ್ರೆಕ್ಕಿಂಗ್ ತಾಣದಲ್ಲಿ ಭ್ರಷ್ಟಾಚಾರ, ತನಿಖೆಗೆ ಆದೇಶ ನೀಡಿದ ಅರಣ್ಯ ಸಚಿವ. ಟಿಕೆಟ್ ನೀಡುವ ವಿಚಾರದಲ್ಲಿ ಲಕ್ಷಾಂತರ ರೂಪಾಯಿ ಅಕ್ರಮದ ಆರೋಪ. ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ನೂತನ ಅಧ್ಯಕ್ಷರಾಗಿ ಟಿಎಸ್ ಬಾಬು ಆಯ್ಕೆ. ಇಂದು ನಡೆದ ಚುನಾವಣೆಯಲ್ಲಿ ನರಸಿಂಹಮೂರ್ತಿಗೆ ಸೋಲು, ಗೆದ್ದು ಬೀಗಿದ ಬಾಬು.
ಚಿಕ್ಕಬಳ್ಳಾಪುರದ ಜಚನಿ ಕಾಲೇಜಿನಲ್ಲಿ ಪತ್ರಿಕಾ ದಿನಾಚರಣೆ. ಖಡ್ಗಕ್ಕಿಂತ ಲೇಖನಿ ಹರಿತ ಎಂದ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ. ಪತ್ರಿಕೋದ್ಯಮದ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಉಪನ್ಯಾಸಕ ಚಂದ್ರಶೇಖರ್ ಉಪನ್ಯಾಸ. ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿದ್ದ ಯೋಧನಿಗಿಲ್ಲ ಜಮೀನು. ಕಳೆದ 25 ವರ್ಷದಿಂದ ಭೂಮಿ ನೀಡದೆ ಸತಾಯಿಸುತ್ತಿರುವ ಅಧಿಕಾರಿಗಳು. ಕಾರ್ಗಿಲ್ ವಿಜಯ್ ದಿವಸದಂದೇ ಉಪವಾಸಕ್ಕೆ ಮುಂದಾದ ಮಾಜಿ ಯೋಧ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.